Sincere greetings to one and all in the sweet and dear name of our Lord and our Savior, Jesus Christ. ನಮ್ಮ ಕರ್ತನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಶುಭಾಶಯಗಳು. Will you please turn with me to 2 Corinthians chapter 6 verse 1 and 2. ದಯಮಾಡಿ ನನ್ನೊಂದಿಗೆ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1 ಮತ್ತು 2ನೇ ವಚನಕ್ಕೆ ನಿಮ್ಮ ಸತ್ಯವೇದಗಳನ್ನು ತೆರೆದುಕೊಳ್ಳುವಿರಾ? 2 Corinthians chapter 6. Beseech you also that you receive not the grace of God in vain. For he saith, I have heard thee in a time accepted, and in the day of salvation have I succored thee. Behold, now is the accepted time. Behold, now is the day of salvation. ನಾವು ಆತನೊಂದಿಗೆ ಕೆಲಸ ನಡೆಸುವವರಾಗಿದ್ದು ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸುತ್ತೇವೆ. ಪ್ರಸನ್ನತೆಯ ಕಾಲದಲ್ಲಿ ನನ್ನ ಮನವಿಯನ್ನು ಕೇಳಿದನು, ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದನು ಎಂದು ದೇವರು ಹೇಳುತ್ತಾನಲ್ಲ. ಈಗಲೇ ಆ ಸುಪ್ರಸನ್ನತೆಯ ಕಾಲ, ಇದೇ ಆ ರಕ್ಷಣೆಯ ದಿನ. May the good Lord bless the reading of his holy word. ಒಳ್ಳೆಯ ದೇವರು ತಾನೇ ತನ್ನ ಪರಿಶುದ್ಧ ವಾಕ್ಯವನ್ನು ಓದುವುದಕ್ಕೆ ಆಶೀರ್ವಾದವನ್ನು ಕೂಡಿಸಲಿ. Now is the day of salvation. ಇದೇ ರಕ್ಷಣೆಯ ದಿನ. On the day 1 we have seen the day of regathering. ನಾವು ಮೊದಲನೇ ದಿನದಲ್ಲಿ ನೋಡಿದೆವು ಪುನಃ ಒಟ್ಟುಗೂಡಿಸುವ ದಿನ ಎಂಬುದಾಗಿ. In the morning we have seen the day of review. ಬೆಳಗ್ಗೆ ನಾವು ನೋಡಿದ ಹಾಗೆ ಪುನರ್ ಪರಿಶೀಲನೆಯ ದಿನ ಎಂಬುದಾಗಿ ನೋಡಿದೆವು. Now to this message we would like to give a title, Day of Regeneration. ಈ ಒಂದು ಸಂಜೆಯ ಈ ಸಂದೇಶಕ್ಕಾಗಿ ನಾವು ಕೊಡುವಂತಹ ತಲೆ ಬರಹ ಪುನರ್ಜನ್ಮದ ದಿನ. When is the day of regeneration? ಯಾವ ದಿನವು ಆ ಪುನರ್ಜನ್ಮದ ದಿನವಾಗಿರುತ್ತದೆ? When is the day that man can be accepted before holy God? ಪರಿಶುದ್ಧ ದೇವರ ಮುಂದೆ ಆ ಪಾಪಿಯಾದಂತ ಮನುಷ್ಯನು ಯಾವ ದಿನ ಸ್ವೀಕರಿಸಲ್ಪಡುತ್ತಾನೆ? Bible says it is now. ದೇವರ ವಾಕ್ಯ ಹೇಳುತ್ತದೆ ಈಗಲೇ. It is this evening. ಅದು ಈ ಸಾಯಂಕಾಲವೇ. Reading through this scripture portion, I wish that the Spirit of God might minister the grace of God this evening to every one of us. ಈ ದೇವರ ವಾಕ್ಯವನ್ನು ಓದುವಂತ ಈ ಸಮಯದಲ್ಲಿಯೂ ಕೂಡ ದೇವರ ಆತ್ಮನು ತಾನೇ ನಮ್ಮೊಬ್ಬೊಬ್ಬರ ಹೃದಯಗಳಲ್ಲಿಯೂ ಕೂಡ ನಮ್ಮೊಬ್ಬೊಬ್ಬರಿಗೂ ಕೂಡ ಆತನು ತಾನೇ ತನ್ನ ವಾಕ್ಯದ ಸೇವೆಯನ್ನು ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. That's why in verse 1 we have read, let us not make the grace of God in vain. ಆದ್ದರಿಂದ ಮೊದಲನೇ ವಚನದಲ್ಲಿ ಓದಿದ ಹಾಗೆಯೇ ದೇವರ ಕೃಪೆಯನ್ನು ನಿರರ್ಥಕ ಮಾಡುವುದಿಲ್ಲ ನಾವುಗಳು. It's a period of grace. ಅದು ಕೃಪೆಯ ಸಮಯ. It's the age of grace. ಕೃಪೆಯ ಕಾಲ. Man is living in sin. ಮನುಷ್ಯನು ಪಾಪದಲ್ಲಿ ಜೀವಿಸುತ್ತಿದ್ದಾನೆ. Man is turning his back towards God. ಮನುಷ್ಯನು ದೇವರಿಗೆ ಬೆನ್ನು ಹಾಕಿದವನಾಗಿ ಜೀವಿಸುತ್ತಿದ್ದಾನೆ. Man is living the way they like. ಮನುಷ್ಯನು ತನಗೆ ಇಷ್ಟ ಬಂದ ರೀತಿಯಲ್ಲಿ ಜೀವಿಸುತ್ತಿದ್ದಾನೆ. Yet we see the punishment of God is not falling upon man. ಆದರೂ ಕೂಡ ದೇವರ ಆ ಒಂದು ಶಿಕ್ಷೆಯು ಮನುಷ್ಯನ ಮೇಲೆ ಬೀಳುತ್ತಾ ಇಲ್ಲ. Is God not seeing the sin of man? ದೇವರು ಮನುಷ್ಯನ ಪಾಪವನ್ನು ನೋಡುತ್ತಾ ಇಲ್ಲವೋ? Why is the punishment is withheld? ಯಾಕೆ ದೇವರ ಆ ಒಂದು ಶಿಕ್ಷೆಯು ತಡೆ ಹಿಡಿಯಲ್ಪಟ್ಟಿದೆ? Because you and I are living in the period of grace. ಯಾಕಂದ್ರೆ ನಾನು ಮತ್ತು ನೀವುಗಳು ಆ ಕೃಪೆಯ ಕಾಲದಲ್ಲಿ ಜೀವಿಸುತ್ತಾ ಇದ್ದೇವೆ. So as the grace of God comes to you through the gospel of the Lord Jesus Christ this evening, ಈ ಸಾಯಂಕಾಲ ಕರ್ತನಾಗಿರುವ ಯೇಸು ಕ್ರಿಸ್ತನ ಈ ಸುವಾರ್ತೆಯ ಮೂಲಕವಾಗಿ ದೇವರ ಕೃಪೆಯು ನಿಮ್ಮ ಬಳಿಗೆ ಬರುತ್ತಿರುವಾಗ I will humbly request you not to frustrate the grace of God in your life. ನಾನು ನಿಮ್ಮನ್ನು ದೀನತೆಯಿಂದ ಕೇಳಿಕೊಳ್ಳುತ್ತೇನೆ, ನಿಮ್ಮ ಜೀವಿತದಲ್ಲಿ ಬರುವಂತ ಈ ದೇವರ ಕೃಪೆಯನ್ನ ಎಂದಿಗೂ ಕೂಡ ನೀವು ನಿರರ್ಥಕ ಮಾಡಿಕೊಳ್ಳಬೇಡಿರಿ. Because no sin has ever gone unpunished and no sin will ever go unpunished. ಅರುಳುವಾಗ ಯಾವ ಪಾಪವೂ ಕೂಡ ದೇವರಿಂದ ಶಿಕ್ಷಿಸಲ್ಪಡದೆ ಬಿಡಲ್ಪಡಲಿಲ್ಲ ಮತ್ತು ಮುಂದೆಯೂ ಕೂಡ ಯಾವ ಪಾಪವೂ ಕೂಡ ದೇವರ ಶಿಕ್ಷೆಯಿಂದ ಹೊರತಾಗಿರುವುದಿಲ್ಲ. Oh, for the grace of God that has appeared to us in the person of the Lord Jesus. ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ವ್ಯಕ್ತಿಯಲ್ಲಿಯೇ ಆ ದೇವರ ಕೃಪೆಯು ನಮಗೆ ಪ್ರತ್ಯಕ್ಷವಾಯಿತು. Our brother, when he was praying, first sentence which he used, he said, Krupa Sampurna Deva. ಅರುಳುವಾಗ ಪ್ರಿಯ ಸಹೋದರರು ಪ್ರಾರ್ಥನೆ ಮಾಡುವಾಗ ಅವರು ಬಳಸಂತ ಮೊದಲನೆಯ ಪದ ಕೃಪಾ ಸಂಪೂರ್ಣನಾದಂತ ದೇವರೇ. Oh, how shall we thank God for his grace in our lives. ನಮ್ಮ ಜೀವಿತದಲ್ಲಿ ಆತನ ಕೃಪೆಗೋಸ್ಕರವಾಗಿ ನಾವು ಆತನಿಗೆ ಹೇಗೆ ತಾನೇ ಕೃತಜ್ಞತೆ ಸಲ್ಲಿಸಲು ಸಾಧ್ಯ? As you hear this evening's message, ಈ ಸಾಯಂಕಾಲದ ಸಂದೇಶವನ್ನು ನೀವು ಕೇಳಿಸಿಕೊಳ್ಳುತ್ತಿರುವ ಹಾಗೆ for every one of us, ಈ ಒಂದು ಸಂದೇಶವು ಪ್ರತಿಯೊಬ್ಬೊಬ್ಬರಿಗೂ ಕೂಡ ಅನ್ವಯಿಸಲ್ಪಡುವಂತದ್ದೇ. be it that you are a believer or an unbeliever. ನೀವು ವಿಶ್ವಾಸಿಯಾಗಿ
ಆಗಿರ್ರಿ ಅಥವಾ ವಿಶ್ವಾಸಕ್ಕೆ ಬಂದಿರದವರೇ ಆಗಿರ್ರಿ, may the grace of God minister to each one of us this evening. ಈ ಸಾಯಂಕಾಲದಲ್ಲಿ ದೇವರ ಕೃಪೆಯು ಪ್ರತಿಯೊಬ್ಬೊಬ್ಬರಿಗೂ ಕೂಡ ಆ ಸೇವಾ ಕಾರ್ಯವನ್ನು ಮಾಡಲಿ. That's why the hymn writer said like this. ಆದ್ದರಿಂದಲೇ ಕೀರ್ತನೆಗಾರನು ಹೀಗೆ ಬರೆದಿದ್ದಾನೆ, ಕೃಪಾ ಸಂಪೂರ್ಣ ದೇವಾ ಸ್ತುತಿಗೆ ಯೋಗ್ಯನು ನೀನೇ, ಪೂರ್ಣ ಹೃದಯದಿಂದಲೇ ನಿನ್ನ ಬೇಡುವೆ ಕರ್ತನೇ. He is God full of grace. ದೇವರು ಆತನು ಕೃಪೆಯಿಂದ ತುಂಬಿದವನಾಗಿದ್ದಾನೆ. And if you come to him with that prayerful heart, ನೀವು ಆ ಪ್ರಾರ್ಥನಾ ಹೃದಯದಿಂದ ಆತನ ಬಳಿಗೆ ಬರುವುದಾದರೆ he will minister his grace to you, every one of you this evening. ಆತನು ನಿಮಗೆ ಮತ್ತು ಪ್ರತಿಯೊಬ್ಬೊಬ್ಬರಿಗೂ ಕೂಡ ತನ್ನ ಕೃಪೆಯನ್ನ ಅನುಗ್ರಹಿಸುವವನಾಗಿದ್ದಾನೆ. Now is the day of salvation. ಇದೇ ರಕ್ಷಣೆಯ ದಿವಸ. If you are not born again, you must be born again. ನೀವು ಹೊಸದಾಗಿ ಹುಟ್ಟಿರದಿದ್ದರೆ ನೀವು ಖಂಡಿತವಾಗಿ ಹೊಸದಾಗಿ ಹುಟ್ಟಲೇಬೇಕು. And if you are born again, just find out what kind of life you are living before God. ನೀವು ಹೊಸದಾಗಿ ಹುಟ್ಟಿದ್ದೇ ಆಗಿರುವುದಾದರೆ ನೀವು ದೇವರ ದೃಷ್ಟಿಯಲ್ಲಿ ಯಾವ ರೀತಿಯ ಜೀವಿತವನ್ನು ಜೀವಿಸುತ್ತಾ ಇದ್ದೀರಿ ಎಂಬುದನ್ನ ಕಂಡುಕೊಳ್ಳಿರಿ. Because whenever we talk about the grace of God, ನಾವು ಯಾವಾಗೆಲ್ಲ ದೇವರ ಕೃಪೆಯ ಕುರಿತಾಗಿ ಮಾತನಾಡುತ್ತೇವೆಯೋ, we have the person of God before us, the Lord Jesus Christ. ನಾವು ಕರ್ತನಾಗಿರುವಂತಹ ಯೇಸು ಕ್ರಿಸ್ತನೆಂಬಂತಹ ಆ ವ್ಯಕ್ತಿಯನ್ನ ನಮ್ಮ ಮುಂದೆ ನೋಡುತ್ತೇವೆ. ಆತನ ಕೃಪಾಪೂರ್ಣನು. For in scripture we read like this, ನಾವು ದೇವರ ವಾಕ್ಯದಲ್ಲಿ ಹೀಗೆ ಓದುತ್ತೇವೆ, God who at sundry times and in diverse manners spake in the time past unto the fathers by the prophets. ದೇವರು ಆದಿಕಾಲದಲ್ಲಿ ಆತನು ಪ್ರವಾದಿಗಳ ಮೂಲಕವಾಗಿಯೂ ಆತನು ವಿಧ ವಿಧವಾಗಿಯೂ ಆತನು ಬೇರೆ ಬೇರೆ ರೀತಿಯಲ್ಲಿ ಮಾತನಾಡಿದ್ದಾನೆ. Hath in this last days spoken unto us by his son, whom he hath appointed heir of all things, by whom he made the worlds. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾರೆ. ಈತನನ್ನು ಎಲ್ಲಕ್ಕೂ ಬಾಧ್ಯನನ್ನಾಗಿ ನೇಮಿಸಿದನು. God's final communication to man is only through one person, that is the Lord Jesus. ಈ ಲೋಕದೊಂದಿಗೆ ಮನುಷ್ಯರೊಂದಿಗೆ ದೇವರ ಕಟ್ಟ ಕಡೆಯ ಸಂಪರ್ಕ ಸಾಧನ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನೇ ಆಗಿದ್ದಾನೆ. ಆತನ ಮೂಲಕವಾಗಿಯೇ ದೇವರು ನಮ್ಮೆಲ್ಲರೊಂದಿಗೆ ಆತನು ಸಂಪರ್ಕಿಸಿದವನಾಗಿದ್ದಾನೆ. Do you know the Lord Jesus Christ? ನೀವು ಕರ್ತನಾಗಿರುವ ಯೇಸು ಕ್ರಿಸ್ತನನ್ನ ತಿಳಿದವರಾಗಿದ್ದೀರಾ? How do you know the Lord Jesus Christ? ಕರ್ತನಾಗಿರುವ ಯೇಸು ಕ್ರಿಸ್ತನನ್ನ ನೀವು ಹೇಗೆ ತಿಳ್ಕೊಳ್ಳುತ್ತೀರಿ? What is your relationship with the Lord Jesus Christ? ಕರ್ತನಾಗಿರುವ ಯೇಸು ಕ್ರಿಸ್ತನೊಂದಿಗೆ ನಿಮ್ಮ ಸಂಬಂಧ ಏನು? Have you believed in the person of the Lord Jesus for your salvation? ನಿಮ್ಮ ರಕ್ಷಣೆಗಾಗಿ ಕರ್ತನಾಗಿರುವ ಯೇಸು ಕ್ರಿಸ್ತನೆಂಬ ಆ ವ್ಯಕ್ತಿಯಲ್ಲಿ ನಂಬಿಕೆ ಇಟ್ಟಿದ್ದೀರೋ? Is Christ first in your life? ಕ್ರಿಸ್ತನ ನಿಮ್ಮ ಜೀವಿತದಲ್ಲಿ ಆತನೇ ಮೊದಲನೆಯವನಾಗಿದ್ದಾನೋ? Is your life Christ centered? ನಿಮ್ಮ ಜೀವಿತವು ಕ್ರಿಸ್ತನಿಂದ ಕೇಂದ್ರೀಕೃತವಾಗಿದೆಯೋ? If you please turn with me to Colossians chapter 1. ದಯಮಾಡಿ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯಕ್ಕೆ ನಿಮ್ಮ ಸತ್ಯವೇದವನ್ನು ತೆರೆಯಿರಿ. Look at verse 18. 18ನೇ ವಚನವನ್ನು ನೋಡಿರಿ. And I call it a test of a Christian. ನಾನು ಅದನ್ನ ವಿಶ್ವಾಸಿಗಳ ಕ್ರೈಸ್ತರ ಪರೀಕ್ಷೆ ಎಂಬುದಾಗಿ ಕರೆಯುತ್ತೇನೆ. Because in Colossians 1:18 Apostle Paul says that in all things he, the Lord Jesus Christ, might have the preeminence. ಅನ್ನುವಾಗ ಈ ವಚನ 18ನೇ ವಚನ, ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸು, ಆತನು ಆದಿ ಸಂಭೂತನು, ಎಲ್ಲದರಲ್ಲಿ ಪ್ರಮುಖನು ಆಗಿದ್ದಾನೆ. The ultimate plan and purpose of God, that in the person of the Lord Jesus Christ every person should be born again and brought to the saving knowledge of the Lord Jesus. ಕರ್ತನಾಗಿರುವ ಯೇಸು ಕ್ರಿಸ್ತನಲ್ಲಿ ತಂದೆಯಾಗಿರುವ ದೇವರ ಒಂದು ಸಂಕಲ್ಪ ಅಥವಾ ಉದ್ದೇಶವೇನೆಂದರೆ ಆತನಲ್ಲಿಯೇ ಎಲ್ಲಾ ಮನುಷ್ಯರು ಕೂಡ ಹೊಸದಾಗಿ ಹುಟ್ಟಬೇಕು, ಹೊಸದಾಗಿ ಎಲ್ಲರೂ ಕೂಡ ಹುಟ್ಟಿದವರಾಗಿ ಆತನಲ್ಲಿ ಸೇರಿಕೊಳ್ಳಬೇಕೆನ್ನುವುದೇ ದೈವ ಸಂಕಲ್ಪ. And the test of all that, what place does Christ have in our life? ಆದ್ರೆ ಅದೆಲ್ಲಕ್ಕೂ ಇರುವಂತಹ ಒಂದು ಪರೀಕ್ಷೆ, ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಯಾವ ಸ್ಥಾನಮಾನವನ್ನು ಹೊಂದಿದ್ದಾನೆ. As far as the verdict of God is concerned, it is a statement written and given to us that in all things he, the Lord Jesus Christ, might have the preeminence. ದೇವರು ತಾನೇ ಆ ದೈವ ನಿರ್ಣಯವನ್ನ ಬರೆದವನಾಗಿ ನಮ್ಮ ಕೈಗಳಲ್ಲಿ ಕೊಟ್ಟಿದ್ದಾನೆ. ಆ ದೈವ ನಿರ್ಣಯವೇನಂತ ಹೇಳಿದ್ರೆ ಎಲ್ಲದರಲ್ಲಿಯೂ ಕೂಡ ಕ್ರಿಸ್ತನೇ ಆತನು ಪ್ರಮುಖನಾಗಿರಬೇಕೆನ್ನುವುದೇ. Whether you give him first place in your life or not, ನಿಮ್ಮ ಜೀವಿತದಲ್ಲಿ ಆತನಿಗೆ ಮೊದಲ ಸ್ಥಾನವನ್ನ ಕೊಡುತ್ತೀರೋ ಇಲ್ಲವೋ, in the plan and purpose of God, Christ is first. ಆದ್ರೆ ದೇವರ ಯೋಜನೆಯಲ್ಲಿಯೂ ದೇವರ ಉದ್ದೇಶದಲ್ಲಿಯೂ ಕೂಡ
ಕ್ರಿಸ್ತನೇ ಮೊದಲಿಗನಾಗಿದ್ದಾನೆ. If you give Christ first place in your life, ನಿಮ್ಮ ಜೀವಿತದಲ್ಲಿ ಕ್ರಿಸ್ತನಿಗೆ ಮೊದಲ ಸ್ಥಾನವನ್ನು ಕೊಟ್ಟರೆ, not only accepting him as your Lord and your Savior, ಆತನ ನಿಮ್ಮ ರಕ್ಷಕನು ಒಡೆಯನೆಂಬುದಾಗಿ ಅಂಗೀಕಾರ ಮಾಡಿಕೊಳ್ಳುವುದು ಮಾತ್ರವೇ ಅಲ್ಲ, but also giving him lordship in every area of your Christian life. ನಿಮ್ಮ ಕ್ರೈಸ್ತ ಜೀವಿತ ಪ್ರತಿಯೊಂದು ಕ್ಷೇತ್ರಗಳಲ್ಲಿಯೂ ಆತನಿಗೆ ಒಡೆತನವನ್ನು ಕೊಡುವುದು. That in all things he, the Lord Jesus, might have the preeminence. ಎಲ್ಲವುಗಳಲ್ಲಿಯೂ ಕೂಡ ಕರ್ತನಾಗಿರುವ ಯೇಸು ಕ್ರಿಸ್ತನೇ ಪ್ರಮುಖನಾಗಿರಬೇಕು ಎನ್ನುವುದೇ. Now the reason for that is given in first 3 verses. ಅದಕ್ಕಿರುವಂತಹ ಕಾರಣಗಳನ್ನ ಮೊದಲನೆಯ 3 ವಚನಗಳಲ್ಲಿ ಕೊಡಲ್ಪಟ್ಟಿದೆ. If you read the previous 3 verses, that is 15, 16 and 17, 3 reasons are mentioned why Christ should be given first place or preeminent place. 15, 16, 17 ವಚನಗಳನ್ನ ಓದುವುದಾದರೆ ಆ 3 ವಚನಗಳಲ್ಲಿ ಯಾಕೆ ಕ್ರಿಸ್ತನಿಗೆ ಮೊದಲನೇ ಸ್ಥಾನ ಕೊಡಬೇಕು ಅಥವಾ ಕ್ರಿಸ್ತನ ಯಾಕೆ ಮೊದಲಿಗೆ ಅನ್ನುವುದಕ್ಕೆ 3 ಕಾರಣಗಳನ್ನು ನೋಡುತ್ತೇವೆ. The first reason we read in verse 15, ಮೊದಲನೇ ಕಾರಣವನ್ನ 15ನೇ ವಚನದಲ್ಲಿ ನೋಡುತ್ತೇವೆ. that he should have the preeminent place because of his person. ಆತನಿಗೆ ಮೊದಲನೇ ಸ್ಥಾನ ಯಾಕಂತಂದ್ರೆ ಆತನ ವ್ಯಕ್ತಿತ್ವಕ್ಕಾಗಿ, because of who he is. ಆತನು ಯಾರಾಗಿದ್ದಾನೋ ಅದಕ್ಕಾಗಿ. Verse 15 says, he is the image of the invisible God, the firstborn of every creature. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ. Not only because of his person and who he is, ಆತನ ವ್ಯಕ್ತಿತ್ವ ಹಾಗೂ ಆತನು ಯಾರಾಗಿದ್ದಾನೆ ಎಂಬುದಕ್ಕಾಗಿ ಮಾತ್ರವೇ ಅಲ್ಲ, but because of his performance which is mentioned in verse 16. 16ನೇ ವಚನ ನೋಡುವಾಗ ಆತನು ಮಾಡಿದಂತಹ ಸಾಧಿಸಿದಂತಹ ಕಾರ್ಯವನ್ನು ನೋಡುತ್ತೇವೆ. Because of what he has done. ಆತನು ಏನು ಮಾಡಿದ್ದಾರೋ ಅದಕ್ಕಾಗಿ. We read there in verse 16, 16ನೇ ವಚನದಲ್ಲಿ ಹೀಗೆ ಓದುತ್ತೇವೆ, all things were created by him and for him. ಎಲ್ಲವೂ ಕೂಡ ಆತನಿಂದಲೂ ಆತನಿಗಾಗಿಯೂ ಸೃಷ್ಟಿಸಲ್ಪಟ್ಟವು. So he should have first place ಆತನ ಮೊದಲನೇ ಸ್ಥಾನವನ್ನು ಹೊಂದಬೇಕು because of his person, ಆತನು ಏನಾಗಿದ್ದಾನೋ ಆತನ ವ್ಯಕ್ತಿತ್ವಕ್ಕಾಗಿ, because of his performance. ಎರಡನೇದಾಗಿ ಆತನು ಸಾಧಿಸಿದ ಕಾರ್ಯಕ್ಕಾಗಿ. But verse 17 says because of his position. ಮೂರನೇದಾಗಿ 17ನೇ ವಚನ ಹೇಳುತ್ತದೆ ಆತನ ಸ್ಥಾನದ ನಿಮಿತ್ತವಾಗಿ. And he is before all things, verse 17, and by him all things consist. ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನು. This is the plan of God. ಇದು ದೇವರ ಯೋಜನೆ. It is all Christ focused and Christ centered. ಎಲ್ಲವೂ ಕೂಡ ಕ್ರಿಸ್ತನನ್ನೇ ಕೇಂದ್ರೀಕರಿಸಲ್ಪಟ್ಟದ್ದು. Who Christ is and what Christ has done and what position he holds today. ಕ್ರಿಸ್ತನು ಏನಾಗಿದ್ದಾನೆ, ಕ್ರಿಸ್ತನು ಏನು ಮಾಡಿದ್ದಾನೆ, ಇವತ್ತು ಕ್ರಿಸ್ತನು ಯಾವ ಸ್ಥಾನವನ್ನ ಅಲಂಕರಿಸಿದ್ದಾನೋ ಅದಕ್ಕೋಸ್ಕರವಾಗಿ. That's why in the plan and purpose of God he has the first place. He is preeminent. ಆದ್ದರಿಂದ ದೇವರ ಉದ್ದೇಶದಲ್ಲಿಯೂ ದೇವರ ಯೋಜನೆಯಲ್ಲಿಯೂ ಆತನ ಮೊದಲ ಸ್ಥಾನವನ್ನ, ಮೊದಲ ಪ್ರಾಶಸ್ತ್ಯವನ್ನ ಆತನು ಹೊಂದಿದವನಾಗಿದ್ದಾನೆ. That is how God is going to test you and me if we call ourselves as people of God. ಹಾಗೆಯೇ ದೇವರ ಜನರು, ದೇವರ ಮಕ್ಕಳೆಂಬುದಾಗಿ ನಾವು ನಮ್ಮನ್ನ ಕರೆದುಕೊಳ್ಳುವಾಗ ದೇವರು ಅದೇ ರೀತಿಯಾಗಿ ನಮ್ಮನ್ನು ಆತನು ಪರೀಕ್ಷಿಸುತ್ತಾನೆ. Did not the same man, the apostle Paul, said about himself, for me to live is Christ and to die is gain. ಇದೇ ವ್ಯಕ್ತಿ ಅಪೊಸ್ತಲನಾದ ಪೌಲನು ಹೇಳುತ್ತಾನೆ, ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ ಎಂದು. So when you read that in Philippians chapter 1 and verse 21, ನಾವು ಫಿಲಿಪ್ಯ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನದಲ್ಲಿ ಅದನ್ನು ಓದುವಾಗ, it is the statement of this man of God, apostle Paul. ದೇವರ ಮನುಷ್ಯನಾಗಿರುವ ಅಪೊಸ್ತಲನಾಗಿರುವ ಪೌಲನ ಹೇಳಿಕೆ ಅದಾಗಿದೆ. But when he writes to the believers in Philippi, ಆತನು ಫಿಲಿಪ್ಪಿಯಲ್ಲಿರುವಂತಹ ವಿಶ್ವಾಸಿಗಳಿಗೆ ಇದನ್ನ ಬರೆಯುವಾಗ he makes a question before them. ಅವರ ಮುಂದೆ ಒಂದು ಪ್ರಶ್ನೆಯನ್ನು ಹಾಕುತ್ತಾನೆ. And you know what's the question he puts to them? ಅವರಿಗೆ ಹಾಕುವ ಪ್ರಶ್ನೆ ಏನು ಗೊತ್ತೇ? Who is preeminent in your life? ನಿಮ್ಮ ಜೀವಿತದಲ್ಲಿ ಮೊದಲನೇ ಸ್ಥಾನ ಅಥವಾ ಮೊದಲನೇ ಪ್ರಾಶಸ್ತ್ಯ ಯಾರಾಗಿದ್ದಾರೆ? What place Christ has in your life? ನಿಮ್ಮ ಜೀವಿತದಲ್ಲಿ ಕ್ರಿಸ್ತನು ಯಾವ ಸ್ಥಾನವನ್ನು ಹೊಂದಿದ್ದಾನೆ? As far as me is concerned, for me to live is Christ and to die is gain. ನನ್ನ ವಿಷಯಕ್ಕೆ ಸಂಬಂಧಪಟ್ಟರೆ ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ. But when he thought about the believers in Philippi, ಫಿಲಿಪ್ಪಿಯಲ್ಲಿರುವಂತಹ ವಿಶ್ವಾಸಿಗಳ ಕುರಿತಾಗಿ ಆತನು ಆಲೋಚನೆ ಮಾಡುವಾಗ his heart was in pain. ಆತನ ಹೃದಯವು ಬಹಳ ದುಃಖ ವೇದನೆ ಪಡುತ್ತಾ ಇತ್ತು, ಕಷ್ಟ ಪಡುತ್ತಾ ಇತ್ತು. He felt sorry for many so-called believers. ಅನೇಕ ವಿಶ್ವಾಸಿಗಳ ವಿಷಯದಲ್ಲಿ ಆತನು ಬಹಳ ಸಂಕಟ ಪಟ್ಟನು. Many who named the name of the Lord Jesus did not give the first place to the Lord Jesus in their life. ಕ್ರೈಸ್ತರೆನಿಸಿಕೊಳ್ಳುವಂತ ಅನೇಕರು ಅವರ ಜೀವಿತಗಳಲ್ಲಿ ಕ್ರಿಸ್ತನಿಗೆ ಮೊದಲ ಸ್ಥಾನವನ್ನ ಕೊಟ್ಟಿರಲಿಲ್ಲ. That's why he says in Philippians chapter 2 and verse 21, ಆದ್ದರಿಂದ ಫಿಲಿಪ್ಪಿ 2ನೇ ಅಧ್ಯಾಯ 21ನೇ ವಚನದಲ್ಲಿ ಆತನು ಹೀಗೆ ಹೇಳುತ್ತಾನೆ, for all seek their own and not the things which are Jesus Christ. ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆಯೇ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ. What do you mean by that, brother?
ಸಹೋದರನೇ, ಆ ಮಾತಿನ ಅರ್ಥವೇನು? Did you listen very carefully? ನೀನು ಬಹಳ ಗಂಭೀರವಾಗಿ ಅದನ್ನು ಕೇಳಿಸಿಕೊಂಡೆಯಾ? Apostle Paul is putting a question before each one of us. ಅಪೊಸ್ತಲನಾದ ಪೌಲನು ಒಂದು ಪ್ರಶ್ನೆ ಎಲ್ಲರ ಮುಂದೆ ಇಡುತ್ತಿದ್ದಾನೆ. In fact, he is providing a platform before us to evaluate our own lives. ನಮ್ಮ ಸ್ವಂತ ಜೀವಿತಗಳನ್ನೇ ನಾವು ಸ್ವಪರೀಕ್ಷೆ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಆತನು ನಮ್ಮ ಮುಂದೆ ಈ ಪ್ರಶ್ನೆ ಇಡುತ್ತಾನೆ. Every one of us sitting here in this congregation this evening is either living Philippians 1:21, otherwise Philippians 2:21. ಇಲ್ಲಿ ಸೇರಿರುವಂತಹ ಈ ಸಭಾಂಗಣದಲ್ಲಿ ಕುಳಿತಿರುವಂತಹ ನಾವೆಲ್ಲರೂ ಕೂಡ ಫಿಲಿಪ್ಪಿ ಪತ್ರಿಕೆ 1:21 ನಾವು ಜೀವಿಸುತ್ತಿರಬಹುದು, ಅಥವಾ ಅಲ್ಲವಾದರೆ ಫಿಲಿಪ್ಪಿ 2:21 ಪ್ರಕಾರ ನಾವು ಜೀವಿಸುತ್ತಾ ಇರುವವರಾಗಿರಬಹುದು. That's why I called it a test of a Christian life. ಆದ್ದರಿಂದ ಪೌಲನು ಕ್ರೈಸ್ತ ಜೀವನದ ಪರೀಕ್ಷೆಯನ್ನ ನಮ್ಮ ಮುಂದೆ ಪ್ರಸ್ತಾಪಿಸುತ್ತಾನೆ. If you have to pass that examination, where will you find yourself in the light of this scripture? ಆ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾಗಬೇಕಾದ್ರೆ ದೇವರ ವಾಕ್ಯದ ಈ ಪರೀಕ್ಷೆಯಲ್ಲಿ ನೀವು ಎಲ್ಲಿ ನಿಂತಿರುತ್ತೀರಿ? Are you living Philippians 1:21 or are you living Philippians 2:21? ನೀವು ಫಿಲಿಪ್ಪಿ 1:21 ಜೀವಿಸುತ್ತಾ ಇದ್ದೀರೋ ಅಥವಾ ಫಿಲಿಪ್ಪಿ 2:21 ಜೀವಿಸುತ್ತಾ ಇದ್ದೀರೋ? Which means in our daily Christian life we have to make a choice, brothers. ಅದರ ಅರ್ಥ ನಮ್ಮ ಅನುದಿನದ ಜೀವಿತದಲ್ಲಿ ನಾವು ಅನೇಕ ಆಯ್ಕೆಗಳನ್ನ ಮಾಡಲೇಬೇಕು ಸಹೋದರನೇ. Young man, are you listening to me? ಯವನಸ್ಥನೇ, ನನ್ನನ್ನು ಕೇಳಿಸಿಕೊಳ್ಳುತ್ತಾ ಇದ್ದೀಯಾ? Young woman, are you listening to me? ಯವನಸ್ಥ ಸಹೋದರಿಯೇ, ನನ್ನನ್ನು ಕೇಳಿಸಿಕೊಳ್ಳುತ್ತಿದ್ದೀಯಾ? Those of us who name the name of the Lord Jesus, we have to make a choice in our daily Christian life. ನಾವು ಕ್ರೈಸ್ತರ ಮೊದಲ ಸ್ಥಾನ ಎಂಬುದಾಗಿ ಹೇಳುವಂತ ನಾವುಗಳು ನಮ್ಮ ಜೀವನದಲ್ಲಿ ಅನುದಿನವೂ ಕೂಡ ಆಯ್ಕೆಗಳನ್ನು ಮಾಡುತ್ತಲೇ ಹೋಗಬೇಕು. What do you mean by giving preeminent place to the Lord Jesus? ಕರ್ತನಾಗಿರುವ ಯೇಸು ಕ್ರಿಸ್ತನಿಗೆ ಮೊದಲನೇ ಪ್ರಾಶಸ್ತ್ಯ ಕೊಡುವುದೆಂದರೆ ಅರ್ಥವೇನು? Each time, each day, each moment, each occasion, each test in your life, you have to put a question to yourself. ಪ್ರತಿ ದಿನವೂ ಕೂಡ, ಪ್ರತಿ ಕ್ಷಣವೂ ಕೂಡ, ಪ್ರತಿ ಗಳಿಗೆಯೂ ಕೂಡ, ಪ್ರತಿ ಸಂದರ್ಭದಲ್ಲಿಯೂ ಕೂಡ ನಿಮ್ಮ ಜೀವಿತದಲ್ಲಿ ಈ ಪ್ರಶ್ನೆ ಹಾಕಿಕೊಳ್ಳುತ್ತಲೇ ಇರಬೇಕು. Should I see this or not? ನಾನು ಇದನ್ನು ನೋಡಬೇಕು, ನೋಡಬಾರದು? Should I speak this or not? ನಾನು ಇದನ್ನು ಮಾತನಾಡಬೇಕು, ಮಾತನಾಡಬಾರದು? Go there or not? ನಾನು ಅಲ್ಲಿಗೆ ಹೋಗಬೇಕು, ಹೋಗಬಾರದು? Whatever may be the step of your daily life, ನಿಮ್ಮ ಅನುದಿನದ ಜೀವಿತದ ಯಾವುದೇ ಹೆಜ್ಜೆಗಳಾಗಿದ್ದರೂ ಕೂಡ you have to compare it with the person of the Lord Jesus. ನೀವು ಅದರ ಕರ್ತನಾಗಿರುವ ಯೇಸು ಕ್ರಿಸ್ತನೆಂಬ ಆ ವ್ಯಕ್ತಿಯೊಂದಿಗೆ ನೀವು ಹೋಲಿಸಿ ನೋಡಬೇಕು. Be it your studies or be it your tuition classes or be it your life in house or life outside with your friends. ನಿಮ್ಮ ಶಾಲೆ ಆಗಿರಬಹುದು ಅಥವಾ ಕಾಲೇಜ್ ಆಗಿರಬಹುದು, ಮನೆ ಆಗಿರಬಹುದು, ಹೊರಗೆ ಆಗಿರಬಹುದು, ಸ್ನೇಹಿತರೊಂದಿಗೆ ಯಾವುದೇ ಆಗಿರಬಹುದು. You have to ask that question every time. ನೀವು ಪ್ರತಿ ಸಾರಿ ಆ ಪ್ರಶ್ನೆಯನ್ನು ಕೇಳಿಸಿಕೊಳ್ಳಬೇಕು. If you have to give first place to Christ, ಕ್ರಿಸ್ತನಿಗೆ ನೀವು ಮೊದಲನೇ ಪ್ರಾಶಸ್ತ್ಯವನ್ನ ಸ್ಥಾನವನ್ನು ಕೊಡಬೇಕೆಂದರೆ, will you go to the gathering of the believers or go to the friends? ನೀವು ವಿಶ್ವಾಸಿಗಳ ಆ ಕೂಟಕ್ಕೆ ಹೋಗುತ್ತೀರೋ ಅಥವಾ ಸ್ನೇಹಿತರ ಬಳಿಗೆ ಹೋಗುತ್ತೀರೋ? Will you prefer to listen to the ministry of God's word or sit there and watch the television? ದೇವರ ವಾಕ್ಯದ ಬೋಧನೆಯನ್ನು ಕೇಳಿಸಿಕೊಳ್ಳುವುದಕ್ಕೆ ನೀವು ಪ್ರಥಮ ಸ್ಥಾನವನ್ನು ಕೊಡುತ್ತೀರೋ ಅಥವಾ ದೂರದರ್ಶನ ಹೇಳುವುದನ್ನು ನೀವು ಕೇಳಿಸಿಕೊಳ್ಳುತ್ತೀರೋ? Daily will you read the Bible or you will read some dirty books? ನೀವು ಅನುದಿನವೂ ಕೂಡ ಈ ದೇವರ ವಾಕ್ಯವನ್ನು ಓದುತ್ತೀರೋ ಅಥವಾ ಅಸಹ್ಯಕರವಾದಂತಹ ಪುಸ್ತಕಗಳನ್ನು ಓದುತ್ತೀರೋ? Each step of our life we have to put it across the person of the Lord Jesus. ಪ್ರತಿ ದಿನವೂ ಕೂಡ ನಾವು ಕರ್ತನಾಗಿರುವಂತಹ ಯೇಸು ಕ್ರಿಸ್ತನೆಂಬಂತಹ ಆ ವ್ಯಕ್ತಿಯೊಂದಿಗೆ ಹೋಲಿಸಿ ನಮ್ಮ ಮುಂದಿನ ಹೆಜ್ಜೆಯನ್ನು ಇಡಬೇಕು. Oh, that in all things he might have the preeminent place. ಎಲ್ಲವುಗಳಲ್ಲಿಯೂ ಕೂಡ ಆತನೇ ಮೊದಲಿಗನಾಗಿ ಮೊದಲೇ ಪ್ರಾಶಸ್ತ್ಯವನ್ನ ಹೊಂದಿದವನಾಗಿರಬೇಕು. Let me tell you as I proceed to the very important subject that I want to bring to your heart this evening. ಈ ಸಾಯಂಕಾಲ ನಾನು ನಿಮ್ಮ ಹೃದಯಕ್ಕೆ ತರಲು ಬಯಸುವಂತಹ ಅತಿ ಪ್ರಾಮುಖ್ಯವಾದಂತಹ ವಿಷಯಕ್ಕೆ ನಾನು ಹೋಗುವುದಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳುತ್ತೇನೆ. It is a test of our life before God. ದೇವರ ಮುಂದೆ ಇದು ನಮ್ಮ ಜೀವನದ ಪರೀಕ್ಷೆಯಾಗಿರುತ್ತದೆ. Anything you are, anything that you are doing, God is going to examine in the light of the person of the Lord Jesus. ನೀವು ಏನೇ ಆಗಿರಲಿ ಅಥವಾ ಏನೇ ಮಾಡಿದರೂ ಕೂಡ ಕರ್ತನಾಗಿರುವ ಯೇಸು ಕ್ರಿಸ್ತನೆಂಬ ಆ ವ್ಯಕ್ತಿಯ ಬೆಳಕಿನಲ್ಲಿಯೇ ದೇವರು ಎಲ್ಲವನ್ನೂ ಕೂಡ ಆತನು ಪರೀಕ್ಷಿಸುತ್ತಾನೆ, ಬೆಳಕಿಗೆ ತರುತ್ತಾನೆ. Many are not ready to take up their cross daily and follow after him. ಅನೇಕರು ತಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಅನುದಿನವೂ ಕರ್ತನನ್ನ ಹಿಂಬಾಲಿಸಲು ಬಯಸುವುದಿಲ್ಲ. They are not making a balanced Christian life before ಅವರು God. ಕ್ರಿಸ್ತನ ಮುಂದೆ ಆ ಸಮತೋಲನವಾದ ಕ್ರೈಸ್ತ ಜೀವಿತವನ್ನ ಅವರು ಆಯ್ಕೆ ಮಾಡಿಕೊಳ್ಳುವುದಿಲ್ಲ. When the time comes or occasion comes, they deny the Lord Jesus. ಸಮಯ ಬರುವಾಗ, ಸಂದರ್ಭಗಳು ಬರುವಾಗ ಕ್ರಿಸ್ತನನ್ನ ಅಲ್ಲಗಳೆಯುತ್ತಾರೆ. Let me tell you, if you bear the loss for the sake of the Lord Jesus Christ,
ನೀವು ಕರ್ತನಾಗಿರುವ ಯೇಸು ಕ್ರಿಸ್ತನ ನಿಮಿತ್ತವಾಗಿ ನೀವು ಆ ರೀತಿಯಾದಂತ ಸೋಲನ್ನ ಅಥವಾ ಆ ಕಳೆದುಕೊಳ್ಳುವುದನ್ನು ನೀವು ಅನುಭವಿಸುವಾಗ, that means because of your faith in the Lord Jesus, your friends may forsake you. ಕರ್ತನಾಗಿರುವ ಯೇಸು ಕ್ರಿಸ್ತನ ಮೇಲೆ ಇಟ್ಟಂತ ನಂಬಿಕೆಯ ನಿಮಿತ್ತವಾಗಿ ನಿಮ್ಮ ಸ್ನೇಹಿತರು ನಿಮ್ಮ ಕೈ ಬಿಡಬಹುದು. You may have to pay some price because of your faith in the Lord Jesus. ಕರ್ತನಾಗಿರುವ ಯೇಸು ಕ್ರಿಸ್ತನ ನಂಬಿಕೆಯ ನಿಮಿತ್ತವಾಗಿ ನೀವು ಯಾವುದೊಂದು ಬೆಲೆಯನ್ನು ಕೊಡಬೇಕಾಗಿ ಬರಬಹುದು. Let me challenge you, in spite of bearing all losses for the selecting or electing Lord Jesus in your life, you will never regret in your Christian life. ಕರ್ತನಾಗಿರುವ ಯೇಸು ಕ್ರಿಸ್ತನ ನಿಮಿತ್ತವಾಗಿ ನೀವೇನನ್ನಾದರೂ ಕಳಕೊಳ್ಳುವುದಾದ್ರೆ, ಯಾವುದನ್ನಾದ್ರೂ ತ್ಯಜಿಸಬೇಕಾದರೂ ಕೂಡ ನೀವು ಕರ್ತನಾಗಿರುವ ಯೇಸು ಕ್ರಿಸ್ತನಿಗಾಗಿ ತ್ಯಜಿಸಿದ ಯಾವ ವಿಷಯದಲ್ಲಿಯೂ ಕೂಡ ಮುಂದೆ ನೀವು ಬೇಸರ ಪಡುವುದಿಲ್ಲ, ಅದಕ್ಕಾಗಿ ವ್ಯಥೆ ಪಡುವುದಿಲ್ಲ, ನಿರಾಶೆಗೊಳ್ಳುವುದು ಇಲ್ಲ. That in all things he might have the first place. ಎಲ್ಲವುಗಳಲ್ಲಿಯೂ ಕೂಡ ಆತನೇ ಮೊದಲನೆಯ ಪ್ರಾಶಸ್ತ್ಯವನ್ನ ಹೊಂದಿದವನಾಗಿರಬೇಕು. Now a simple question that comes to our mind. ನಮ್ಮ ಮನಸ್ಸಿಗೆ ಒಂದು ಸರಳವಾದ ಪ್ರಶ್ನೆ ಬರುತ್ತದೆ. How do we examine what place do I have for the Lord Jesus in my life? ನನ್ನ ಜೀವನದಲ್ಲಿ ಕ್ರಿಸ್ತನು ಯಾವ ಸ್ಥಾನವನ್ನ ಹೊಂದಿದ್ದಾನೆ ಎಂಬುದಾಗಿ ಹೇಗೆ ತಾನು ಪರೀಕ್ಷಿಸಿ ತಿಳುಕೊಳ್ಳುವುದು? My heart is thrilled when I think of this subject. ನಾನು ಈ ವಿಷಯವನ್ನು ನಾನು ಯೋಚನೆ ಮಾಡುವಾಗ ನನ್ನ ಹೃದಯವು ಅದು ಉಲ್ಲಾಸಗೊಂಡಿತು. I want to exalt the person of the Lord Jesus Christ before you. ನಿಮ್ಮ ಮುಂದೆ ಕರ್ತನಾಗಿರುವ ಯೇಸು ಕ್ರಿಸ್ತನನ್ನು ನಾನು ಮಹಿಮೆ ಪಡಿಸುತ್ತೇನೆ. That you might know why you should give the first place to him in your life. ನಿಮ್ಮ ಜೀವಿತದಲ್ಲಿ ಆತನಿಗೆ ನೀವು ಯಾಕೆ ಮೊದಲನೇ ಸ್ಥಾನವನ್ನ ಕೊಡಬೇಕು ಎನ್ನುವುದಕ್ಕಾಗಿ ಹೇಳುತ್ತೇನೆ. Remember once again, the place that you give to him will depend your blessings in your Christian life. ನಿಮ್ಮ ಜೀವಿತದಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನಿಗೆ ನೀವು ಯಾವ ಸ್ಥಾನವನ್ನ ಕೊಡುತ್ತೀರೋ ಅದೇ ನಿಮ್ಮ ಜೀವನದ ಆಶೀರ್ವಾದಕ್ಕೆ ಅಡಿಪಾಯವಾಗಿರುತ್ತದೆ. The Bible says, if you lift me up, I will draw the men and women unto myself. ನಾನು ಮೇಲಕ್ಕೆತ್ತಲ್ಪಟ್ಟಾಗ ನಾನು ಜನರನ್ನು ನನ್ನ ಬಳಿಗೆ ಸೆಳೆಕೊಳ್ಳುವೆನೆಂಬುದಾಗಿ ಕರ್ತನು ಹೇಳಿದ್ದಾನೆ. So let me lift up the Lord Jesus Christ before you this evening. ಈ ಸಾಯಂಕಾಲ ನಿಮ್ಮ ಮುಂದೆ ಕರ್ತನಾಗಿರುವ ಯೇಸು ಕ್ರಿಸ್ತನನ್ನ ನಾನು ಮೇಲಕ್ಕೆತ್ತುತ್ತೇನೆ. Let me make a fresh presentation of his person before you. ಆ ಕರ್ತನಾದ ಯೇಸು ಕ್ರಿಸ್ತನೆಂಬಂತ ವ್ಯಕ್ತಿತ್ವವನ್ನ ನಿಮ್ಮ ಮುಂದೆ ನಾನು ವ್ಯಕ್ತಪಡಿಸುತ್ತೇನೆ, ಪ್ರಚುರಪಡಿಸುತ್ತೇನೆ. You may fall in love with him this evening. ಈ ಸಾಯಂಕಾಲ ನೀವು ಆತನೊಂದಿಗೆ ಪ್ರೀತಿಯಲ್ಲಿ ಬೀಳುವವರಾಗುವಂತೆ, and that you might be able to know who he is and what he has done for us. ಅದರ ಮೂಲಕವಾಗಿ ಆತನು ಏನಾಗಿದ್ದಾನೆ, ನಮಗೋಸ್ಕರವಾಗಿ ಆತನು ಏನು ಮಾಡಿದ್ದಾನೆ ಎಂಬುದಾಗಿ ನಾವೆಲ್ಲರೂ ಕೂಡ ಯೋಚಿಸುವಂತೆ. I want to bring 7 portraits of the Lord Jesus before your eyes. ನಿಮ್ಮ ಕಣ್ಣ ಮುಂದೆಯೇ 7 ದೃಶ್ಯಗಳನ್ನ ಕರ್ತನಾಗಿರುವ ಯೇಸು ಕ್ರಿಸ್ತನ ಚಿತ್ರಣಗಳನ್ನ ನಿಮ್ಮ ಮುಂದೆ ಇಡುತ್ತೇನೆ. For the first one, if you turn with me to Luke's Gospel chapter 2 and verse 7. ಲೂಕನ ಸುವಾರ್ತೆ 2ನೇ ಅಧ್ಯಾಯ 7ನೇ ವಚನಕ್ಕೆ ಬರುವಾಗ ಅಲ್ಲಿ ಮೊದಲನೆಯ ಚಿತ್ರಣವನ್ನು ನಿಮ್ಮ ಮುಂದೆ ತರುತ್ತೇನೆ. That is the first picture that we have in the Bible about the Lord Jesus. ಕರ್ತನಾಗಿರುವ ಯೇಸು ಕ್ರಿಸ್ತನ ಬಗ್ಗೆ ನಮಗಿರುವಂತ ಮೊದಲನೇ ಚಿತ್ರಣ ದೇವರ ವಾಕ್ಯದಲ್ಲಿ ಇದೇ ಆಗಿದೆ. Luke's Gospel chapter 2 and verse 7. ಲೂಕನ ಸುವಾರ್ತೆ 2ನೇ ಅಧ್ಯಾಯ 7ನೇ ವಚನ. And she brought forth her firstborn son and wrapped him in a swaddling clothes and laid him in a manger because there was no room for them in the inn. ಆಕೆಯು ತನ್ನ ಚೊಚ್ಚಲು ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು. The first picture is given to us here. ಇಲ್ಲಿ ಮೊದಲನೇ ಆತನ ಕುರಿತಾದ ಮೊದಲನೆಯ ಚಿತ್ರಣ ಕೊಡಲ್ಪಟ್ಟಿದೆ. Is Christ in the manger? ಗೋದಲಿಯಲ್ಲಿ ಮಗುವಾಗಿ ಕ್ರಿಸ್ತನು. Christ in the manger. ಗೋದಲಿಯಲ್ಲಿ ಕ್ರಿಸ್ತನು. Can you ever think about that? ಅದರ ಬಗ್ಗೆ ಎಂದಾದರೂ ಯೋಚಿಸಿದ್ದೀರಾ? My heart cries when I read that verse. ನಾನು ಆ ವಾಕ್ಯವನ್ನು ಓದುವಾಗ ನನ್ನ ಹೃದಯವು ಕಣ್ಣೀರಿಡುತ್ತದೆ. How can God come down in such a level that he might not only come in the form of man but be born in the manger? ದೇವರು ಆತನು ಸಕಲ ಸೃಷ್ಟಿಕರ್ತನಾಗಿರುವಂತಹ ಉನ್ನತನು, ಆತನು ಹೇಗೆ ಈ ರೀತಿಯಾಗಿ ಮನುಷ್ಯನಾಗಿ ಅದರಲ್ಲೂ ಕೂಡ ಗೋದಲಿಯಲ್ಲಿ ಹುಟ್ಟಿದವನಾಗಿ ಬರಲಿಕ್ಕೆ ಸಾಧ್ಯವಾಯಿತು? How can men and women of this world question the love of God? ಈ ಲೋಕದ ಮನುಷ್ಯರು ಆ ದೇವರ ಪ್ರೀತಿಯನ್ನ ಹೇಗೆ ಪ್ರಶ್ನೆ ಮಾಡಲು ಸಾಧ್ಯ? They say, where is God? ಅವರು ಹೇಳುತ್ತಾರೆ ದೇವರಲ್ಲಿದ್ದಾನೆ. They say, where is love of God? ಅವರು ಹೇಳುತ್ತಾರೆ ದೇವರ ಪ್ರೀತಿಯಲ್ಲಿದೆ ಎಂದು. Tell me, was it not the love of God that brought him to the manger? ಆ ದೇವರ ಪ್ರೀತಿಯೇ ಆತನನ್ನ ಈ ರೀತಿಯಾದಂತಹ ಗೋದಲಿಗೆ ಬರಮಾಡಿತಲ್ಲವೇ? Living all glories of heaven, he came down into this world. ಆ ಪರಲೋಕದ ಎಲ್ಲ ವೈಭವಗಳನ್ನ ಆ ಬಿಟ್ಟವನಾಗಿ ಲೋಕಕ್ಕೆ ಮನುಷ್ಯನಾಗಿ ಬಂದನು. Young man, the Lord Jesus Christ came into the manger for you. ಯವನಸ್ಥನೇ ಆ ದೇವರು ತಾನೇ ಮನುಷ್ಯನಾಗಿ ಆ ಗೋದಲಿಯಲ್ಲಿ ನಿನಗೋಸ್ಕರವಾಗಿ ಬಂದಿದ್ದಾನೆ. Young woman, he humbled himself for you.
ಪ್ರಿಯ ಯವನಸ್ಥ ಸಹೋದರಿಯೇ, ಆತ ನಿನಗೋಸ್ಕರವಾಗಿ ಅಷ್ಟರ ಬಟ್ಟೆ ತಗ್ಗಿಸಿಕೊಂಡಿದ್ದಾನೆ. Christ born in the manger. ಕ್ರಿಸ್ತನು ಆ ಗೋದಲೆಯಲ್ಲಿ ಜನಿಸಿದನು. Oh, whenever you think about the manger, ನೀವು ಆ ಗೋದಲೆಯ ಕುರಿತಾಗಿ ಯೋಚನೆ ಮಾಡುವಾಗೆಲ್ಲ tell me, is there any one of us who have given birth in the manger, or anyone who is born in the manger? ಯಾರಾದರೂ ಕೂಡ ಗೋದಲೆಯಲ್ಲಿ ಜನ್ಮ ಕೊಟ್ಟಿದ್ದೀರೋ, ಅಥವಾ ನಿಮ್ಮಲ್ಲಿ ಯಾರಾದರೂ ಕೂಡ ಗೋದಲೆಯಲ್ಲಿ ಹುಟ್ಟಿದ್ದೀರೋ? When it happens to us, we try to see the best place, best hospital and best treatment. ನಮ್ಮ ವಿಷಯಕ್ಕಾಗಿ ನೋಡುವಾಗ ಒಳ್ಳೆಯ ಸ್ಥಳ, ಒಳ್ಳೆಯ ಆಸ್ಪತ್ರೆ, ಒಳ್ಳೆಯ ಚಿಕಿತ್ಸೆ ಪಡೆಯುವಂತ ಸ್ಥಳದಲ್ಲಿಯೇ ನಾವು ಜನ್ಮ ಕೊಡುವುದಕ್ಕಾಗಿ, ನಾವು ಹುಟ್ಟುವುದಕ್ಕಾಗಿ ಪ್ರಯತ್ನ ಪಡುತ್ತೇವಲ್ಲವೇ? But when God thought about you and me, He came into the manger. ಆದ್ರೆ ದೇವರು ನನ್ನ ಕುರಿತಾಗಿ, ನಿನ್ನ ಕುರಿತಾಗಿ ಯೋಚಿಸಿದಾಗ ಆತನು ಗೋದಲೆ ಜನಿಸಿ ಬಂದನು. Christ in manger speaks about His incarnation. ಕ್ರಿಸ್ತನ ಗೋದಲೆಯಲ್ಲಿ ಜನಿಸಿ ಹೇಳುವಂತದ್ದು ಆತನು ಮನುಷ್ಯನಾಗಿ ಜನಿಸಿ ಬಂದದರ ಬಗ್ಗೆ ಮಾತನಾಡುತ್ತದೆ. Whenever I read about Him coming into the flesh in the manger, I think of Satan binding many in the manger. ಆ ನೋಡುವಾಗ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಗೋದಲೆಯಲ್ಲಿ ಮಗುವಾಗಿ ಆತನು ಜನಿಸಿ ಬಂದನೆಂಬುದನ್ನು ನೋಡುವಾಗ ಸೈತಾನನು ಅನೇಕರನ್ನ ಆ ಗೋದಲಿಯಲ್ಲಿಯೇ ಬಂಧಿಸುತ್ತಿದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತೇನೆ. How many people are just bound to the manger, Christ of the manger? ಅನೇಕ ಜನರು, ಅಂದ್ರೆ ಎಷ್ಟು ಜನರು ಆ ಗೋದಲಿಯಲ್ಲಿವೆ, ಆ ಗೋದಲಿಯ ವಿಷಯಕ್ಕೆಯೇ ಅವರು ಬಂಧಿಸಲ್ಪಟ್ಟಿದ್ದಾರೆ. They call it a festival of Christmas. ಅವರು ಕ್ರಿಸ್ಮಸ್ ಹಬ್ಬ ಎಂಬುದಾಗಿ ಆಚರಿಸುತ್ತಾರೆ. And what they do in celebration of Christ being born in the manger, ಯೇಸು ಆ ಗೋದಲಿ ಜನಿಸಿದನು ಎಂಬುದಾಗಿ ಅವರು ಆಚರಣೆ ಮಾಡುತ್ತಾ ಏನು ಮಾಡುತ್ತಾರೆ? year after year they just limit themselves to that which is not scriptural. ಅವರು ವರ್ಷಾನುವರ್ಷಗಳಿಗೆ ಬರುವಾಗ ಪ್ರತಿ ವರ್ಷವೂ ಕೂಡ ಕ್ರಿಸ್ತನನ್ನ ಆ ಒಂದು ಗೋದಲಿಗೆ ಮಾತ್ರವೇ ಸೀಮಿತಗೊಳಿಸುತ್ತಾರೆ. ಅದು ಈ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿಲ್ಲ. Let me clarify that also to you. ಅದನ್ನು ಸಹ ನಿಮಗೆ ನಾನು ಆ ಅರ್ಥ ವಿವರಣೆ ಕೊಡುತ್ತೇನೆ. Which is the first question we read in the New Testament? ಹೊಸ ಒಡಂಬಡಿಕೆಯಲ್ಲಿ ನಾವು ಕೇಳುವಂತ ಮೊದಲನೇ ಪ್ರಶ್ನೆ ಯಾವುದು? We read that in Matthew's Gospel chapter 2. ನಾವು ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಅದನ್ನು ಓದುತ್ತೇವೆ. Where is he that is born the king of the Jews? ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? Matthew's Gospel chapter 2 and verse 2. ಆ ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯ 2ನೇ ವಚನ. And what did they say there? For we have seen his star in the east and are come to worship him. ನಾವು ಆತನ ಸೂಚಿಸುವ ನಕ್ಷತ್ರವನ್ನು ನಾವು ಪೂರ್ವದಲ್ಲಿ ನೋಡಿದೆವು. ನಾವು ಆತನಿಗೆ ಅಡ್ಡ ಬಿದ್ದು ಆರಾಧಿಸುವುದಕ್ಕಾಗಿ ಬಂದಿದ್ದೇವೆ. Here is the account of the birth of the Lord Jesus Christ given to us. ಇಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಜನನದ ಆ ವಿವರಣೆಯು ಇಲ್ಲಿ ಕೊಡಲ್ಪಟ್ಟಿದೆ. And the wise men came looking for the king of the Jews and went into the palace of Herod. ಆ ಜೋಯಿಸರಾದರು ಯಹೂದ್ಯರ ಅರಸರಾಗಿ ಹುಟ್ಟಿದವನನ್ನು ಹುಡುಕಿಕೊಂಡು ಬಂದವರಾಗಿ ಹೆರೋದನ ಅರಮನೆಗೆ ಹೋಗಿದ್ದಾರೆ. Christ is king and king of kings should have come to the palace, but he came into the manger. ಯೇಸು ಕ್ರಿಸ್ತನು ಆತನು ರಾಜಾದಿ ರಾಜನಾಗಿದ್ದಾನೆ, ಆತನ ಅರಮನೆಯಲ್ಲಿ ಹುಟ್ಟಬೇಕಾಗಿತ್ತು, ಆದರೆ ಆತನು ಹುಟ್ಟಿದ್ದು ಗೋದಲಿಯಲ್ಲಿ. If you read carefully Matthew's Gospel chapter 2, ನೀವು ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯವನ್ನ ಎಚ್ಚರಿಕೆಯಿಂದ ಓದುವುದಾದರೆ at least 4 times the writer there mention about the star. 4 ಸಾರಿ ಆ ನಕ್ಷತ್ರಗಳ ಬಗ್ಗೆ ಈ ಗ್ರಂಥಕರ್ತನು ಬರೆಯುತ್ತಾನೆ. That's what they that celebrate such a festival called Christmas. ಆ ಕ್ರಿಸ್ಮಸ್ ಅನ್ನ ಆಚರಣೆ ಮಾಡುವಂತ ಜನರಾದರು they make a mimicry of that manger. ಆ ಒಂದು ಗೋದಲಿಯನ್ನ ಅವರು ಅದನ್ನು ಅವರು ಚಿತ್ರಿಸುತ್ತಾರೆ. They try to put the image of Joseph and Mary with a baby Jesus. ಅಲ್ಲಿ ಯೋಸೇಫ ಮರಿಯಳು ಹಾಗೂ ಮಗುವಾಗಿರುವ ಯೇಸುವಿನ ಆ ಚಿತ್ರವನ್ನ ಮಾಡುತ್ತಾರೆ. And they put a star over it. ಅದರ ಮೇಲೆ ನಕ್ಷತ್ರವನ್ನ ಹಾಕುತ್ತಾರೆ. And they show that 3 wise men are coming with 3 gifts to them. ಆ ನೋಡುವಾಗ 3 ಜನ ಜೋಯಿಸರು 3 ಉಡುಗೊರೆಗಳೊಂದಿಗೆ ಬರುವುದನ್ನು ಅವರಲ್ಲಿ ಚಿತ್ರಿಸುತ್ತಾರೆ. But reading through the scriptures you will never find it is mentioned that there were 3 wise men. ಆದ್ರೆ ದೇವರ ವಾಕ್ಯವನ್ನು ಓದುವಾಗ ಅಲ್ಲಿ 3 ಜೋಯಿಸರು ಬಂದರು ಎಂಬುದಾಗಿ ಎಲ್ಲಿಯೂ ಕೂಡ ಓದುವುದಿಲ್ಲ. The number is not mentioned to us. ಅಲ್ಲಿ ಸಂಖ್ಯೆಯು ನಮಗೆ ಬರೆಯಲ್ಪಟ್ಟಿಲ್ಲ. Maybe because of the 3 gifts that they brought, maybe they have thought there were 3 wise men. ಅವರು 3 ಉಡುಗೊರೆಗಳನ್ನು ತಂದದರಿಂದ ಒಂದು ವೇಳೆ 3 ಜನ ಬಂದಿರಬಹುದು ಎಂಬುದಾಗಿ ಊಹಿಸುತ್ತಾರೆ. But each time this wise man said, we have seen his star, we have seen his star, we have seen his star. ಪ್ರತಿ ಸಾರಿ ಕೂಡ ಜೋಯಿಸರು ಹೇಳುತ್ತಾರೆ, ನಾವು ಆತನನ್ನು ಸೂಚಿಸುವ ನಕ್ಷತ್ರವನ್ನು ನೋಡಿದ್ದೇವೆ, ಆತನನ್ನು ಸೂಚಿಸುವ ನಕ್ಷತ್ರವನ್ನು ನೋಡಿದ್ದೇವೆ ಎಂದು 3 ಸಾರಿ ಹೇಳುತ್ತಾರೆ. It was a star that guided the wise men. ಆ ನಕ್ಷತ್ರವೇ ಅವರನ್ನ ಆ ಜೋಯಿಸರನ್ನ ನಡೆಸಿತು. Just to the place and the star disappeared. ಆ ಒಂದು ಸ್ಥಳ ಬಂದ ಮೇಲೆ ನಕ್ಷತ್ರವು ಕಾಣೆಯಾಯಿತು. And when you read in the scripture about the star, ಆ ನಕ್ಷತ್ರಗಳ ಬಗ್ಗೆ ನೀವು ದೇವರ ವಾಕ್ಯದಲ್ಲಿ ಓದುವಾಗ I was really surprised to notice that.
ನಾನು ಅದನ್ನು ನೋಡುವಾಗ ನನಗೆ ಆಶ್ಚರ್ಯವಾಯಿತು. If you turn to Genesis chapter 1, ನೀವು ಆದಿಕಾಂಡ ಪುಸ್ತಕ ಮೊದಲನೇ ಅಧ್ಯಾಯಕ್ಕೆ ಬರುವುದಾದರೆ, you will find on the day 1 God created light. ಮೊದಲನೇ ದಿವಸದಲ್ಲಿ ದೇವರು ಬೆಳಕನ್ನು ಉಂಟು ಮಾಡುತ್ತಾನೆ. But on day 4 God created lights. ನಾಲ್ಕನೇ ದಿವಸ ಆತನು ಅನೇಕ ಚಿಕ್ಕ ಚಿಕ್ಕ ಬೆಳಕುಗಳನ್ನು ಸೃಷ್ಟಿ ಮಾಡುತ್ತಾನೆ. If you read Genesis chapter 1 and verse 14, ಆದಿಕಾಂಡ ಮೊದಲನೇ ಅಧ್ಯಾಯ 14ನೇ ವಚನವನ್ನು ಓದುವುದಾದರೆ, the reason for God making lights, that is sun and moon, is mentioned there. ಅಲ್ಲಿ ಆ ಸೂರ್ಯ ಚಂದ್ರನ ದೇವರು ಉಂಟು ಮಾಡುವುದರ ಕಾರಣಗಳನ್ನ ಅಲ್ಲಿ ನೋಡುತ್ತೇವೆ. But in verse 16 we read like this. 16ನೇ ವಚನ ಈಗ ಓದುತ್ತೇವೆ. Genesis 1 and 16. ಆದಿಕಾಂಡ 1:16. And God made two great lights, the greater light to rule the day and the lesser light to rule the night. He made the stars also. ದೇವರು ಹಗಲನ್ನಾಡುವುದಕ್ಕೆ ದೊಡ್ಡ ಬೆಳಕನ್ನು, ಇರುಳನ್ನಾಡುವುದಕ್ಕೆ ಚಿಕ್ಕ ಬೆಳಕನ್ನು, ಈ ಎರಡು ದೊಡ್ಡ ಬೆಳಕುಗಳನ್ನು ಉಂಟು ಮಾಡಿದನು. ಆತನು ನಕ್ಷತ್ರಗಳನ್ನು ಸಹ ಉಂಟು ಮಾಡಿದನು. For the day he made sun and for the night he made moon. ಹಗಲನ್ನಾಡುವುದಕ್ಕೆ ಸೂರ್ಯನನ್ನ, ಇರುಳನ್ನಾಡುವುದಕ್ಕೆ ಚಂದ್ರನನ್ನ ದೇವರು ಸೃಷ್ಟಿ ಮಾಡಿದನು. But did you notice in verse 16 the last part? 16ನೇ ವಚನದ ಕೊನೆಯ ಭಾಗವನ್ನು ನೋಡುತ್ತೀರೋ? And it says he made the stars also. ಆತ ನಕ್ಷತ್ರಗಳನ್ನು ಸಹ ಉಂಟು ಮಾಡಿದನೆಂದು ದೇವರ ವಾಕ್ಯ ಹೇಳುತ್ತದೆ. Just a casual statement. And he made stars also. ಅದು ಸಾಧಾರಣವಾದಂತ ಸಾಮಾನ್ಯವಾದ ಪದ ಪ್ರಯೋಗ. ಆತನು ನಕ್ಷತ್ರಗಳನ್ನು ಉಂಟು ಮಾಡಿದನು. Now why were the sun and moon were made? ಹಾಗಾದರೆ ಸೂರ್ಯ ಚಂದ್ರ ಯಾಕೆ ಉಂಟು ಮಾಡಲ್ಪಟ್ಟರು? The reason is given in verse 14. 14ನೇ ವಚನದಲ್ಲಿ ಕಾರಣ ಕೊಡಲ್ಪಟ್ಟಿದೆ. And God said, let there be lights in the firmament of the heaven to divide the day from the night, and let them be for seasons and for days and for years. ಬಳಿಕ ದೇವರು ಆಕಾಶ ಮಂಡಲದಲ್ಲಿ ಬೆಳಕುಗಳು ಉಂಟಾಗಲಿ, ಅವು ಹಗಲಿರುಳುಗಳನ್ನು ಬೇರೆ ಬೇರೆ ಮಾಡಲಿ, ಇದಲ್ಲದೆ ಅವು ಗುರುತುಗಳಾಗಿದ್ದು ಸಮಯಗಳನ್ನು, ದಿನ ಸಂವತ್ಸರಗಳನ್ನು ತೋರಿಸಲಿ. I purposely omitted a word while reading that verse. ನಾನು ವಾಕ್ಯವನ್ನು ಒಂದು ಪದವನ್ನು ನಾನು ಉದ್ದೇಶ ಪೂರ್ವಕವಾಗಿ ಬಿಟ್ಟೆನು. The sun and moon which God created, ದೇವರು ಉಂಟು ಮಾಡಿದಂತಹ ಸೂರ್ಯ ಚಂದ್ರರು, was not only for seasons and days and years, ಅವು ಸಮಯಗಳನ್ನ, ದಿನ ಸಂವತ್ಸರಗಳನ್ನ ತೋರಿಸುವುದಕ್ಕಾಗಿ ಮಾತ್ರವೇ ಅಲ್ಲ. But did you notice in verse 14? 14ನೇ ವಚನದಲ್ಲಿ ಗಮನಿಸಿದ್ದೀರಾ? They were made for signs, Bible says. ಅವು ಗುರುತುಗಳಾಗಿದ್ದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. And that's what the sign we see given to this wise man. ಆ ಒಂದು ಗುರುತುಗಳೇ ಇಲ್ಲಿ ಜೋಯಿಸರಿಗೆ ಕೊಡಲ್ಪಟ್ಟಿದೆ. And he made the stars also. ಆತ ನಕ್ಷತ್ರಗಳನ್ನು ಕೂಡ ಉಂಟು ಮಾಡಿದನು. And the star which guided this wise man, ಈ ನಕ್ಷತ್ರಗಳೇ ಈ ಜೋಯಿಸರನ್ನ ದಾರಿ ನಡೆಸಿದವು. and the star disappeared and they went into the palace. ಅವರ ಅರಮನೆಯೊಳಗೆ ಹೋದ ಕೂಡಲೆಯೇ ನಕ್ಷತ್ರಗಳು ಕಾಣದೆ ಹೋದವು. Remember, they were wise men. ನೀವು ಜ್ಞಾಪಕ ಮಾಡಿಕೊಳ್ಳಿರಿ, ಅವರು ಜ್ಞಾನಿಗಳು. They were learned men. ಅವರು ವಿದ್ಯಾ ಕಲಿತಂತ ಮನುಷ್ಯರೇ. They studied the scriptures. ಅವರು ವೇದ ಗ್ರಂಥಗಳನ್ನ ಓದಿದವರೇ. And that's why they have started such a long journey. ಆದ್ದರಿಂದಲೇ ಅವರು ಅಷ್ಟೊಂದು ದೀರ್ಘವಾದ ಪ್ರಯಾಣವನ್ನು ಮಾಡುತ್ತಾರೆ. They started that journey because of Matthew's Gospel chapter 2 and verse 6. ಮತ್ತಾಯ ಸುವಾರ್ತೆ 2ನೇ ಅಧ್ಯಾಯ 6ನೇ ವಚನದ ನಿಮಿತ್ತವಾಗಿ ಅವರು ಪ್ರಯಾಣವನ್ನು ಪ್ರಾರಂಭಿಸುತ್ತಾರೆ. It was according to the fulfillment of the prophecy of his birth. ಅದು ಆತನ ಜನನದ ಪ್ರವಾದನೆಯ ನೆರವೇರುವಿಕೆಯಾಗಿತ್ತು. Which is mentioned in Micah chapter 5 and verse 2. ಅದು ಮೀಕನ ಪ್ರವಾದ ಗ್ರಂಥ 5ನೇ ಅಧ್ಯಾಯ 2ನೇ ವಚನ ಹೇಳಲ್ಪಟ್ಟಂತ ಪ್ರವಾದನೆಯ ಮಾತು. But more than all this, when we see Christ in the manger, ಅದೆಲ್ಲವುಗಳಿಗಿಂತ ಮಿಗಿಲಾಗಿ ಆ ಗೋದಲೆಯಲ್ಲಿ ಕ್ರಿಸ್ತನನ್ನು ನೋಡುವಾಗ, you know why did I say Satan has withheld so many in the manger? ಅನೇಕರನ್ನ ಸೈತಾನನು ಆ ಗೋದಲೆಯಲ್ಲಿ ಕಟ್ಟೆ ಹಾಕಿದ್ದಾನೆ ಎಂಬುದಾಗಿ ಯಾಕೆ ಹೇಳಿದನು ಗೊತ್ತಾ? Through the festival known as Christmas, they are known Christ only of the manger. ಆ ಒಂದು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡುವುದರ ಮೂಲಕವಾಗಿ ಅವರು ಕೇವಲ ಕ್ರಿಸ್ಮಸ್ ಅನ್ನ ಕ್ರಿಸ್ತನನ್ನ ಗೋದಲಿಗೆ ಮಾತ್ರವೇ ಸೀಮಿತಗೊಳಿಸಿದ್ದಾರೆ. That's why when they show that manger and wise men going there with the gifts, ಆದ್ದರಿಂದಲೇ ಅನೇಕ ಆ ಜ್ಞಾನಿಗಳು ಅವರ ಆ ಉಡುಗೊರೆಗಳೊಂದಿಗೆ ಅಲ್ಲಿಗೆ ಹೋಗುವುದನ್ನು ತೋರಿಸುತ್ತಾರೆ. beloved, how unscriptural is that? ಪ್ರಿಯರೇ, ಅದು ದೇವರ ವಾಕ್ಯಕ್ಕೆ ವಿರುದ್ಧವಾದದ್ದಲ್ಲವೇ? Because Christ was not in the manger when the wise men carried the gifts to Christ. ಆ ಜ್ಞಾನಿಗಳು ಅಥವಾ ಜೋಯಿಸರು ಆ ಉಡುಗೊರೆಗಳನ್ನು ತೆಗೆದುಕೊಂಡು ಗೋದಲಿಗೆ ಹೋದಾಗ ಯೇಸು ಅಲ್ಲಿರಲಿಲ್ಲ. ಅರಮನೆಗೆ ಹೋದಾಗ ಇರಲಿಲ್ಲ. You can read for yourself. ನಿಮ್ಮಷ್ಟಕ್ಕೆ ನೀವು ಓದಿಕೊಳ್ಳಬಹುದು. In Matthew's Gospel chapter 2 and verse 10. ಮತ್ತಾಯ ಸುವಾರ್ತೆ 2ನೇ 10ನೇ ವಚನ. And verse 11 we read like this. 11ನೇ ವಚನದಲ್ಲಿ ನೋಡುತ್ತೇವೆ. And when they saw the star, they rejoiced with exceeding great joy. And when they were come into the house,
they saw the young child with Mary, his mother, and fell down and worshipped him. And when they had opened their treasures, they presented unto him gifts, gold and frankincense and myrrh. ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷಪಟ್ಟರು ಮತ್ತು ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತ ಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು. Beloved, he was not in the manger when the wise men went there. ಪ್ರಿಯರೇ, ಅವರು ಆ ಜ್ಞಾನಿಗಳ ಹತ್ರ ಜೋಯಿಸಲು ಹೋದಾಗ ಆ ಮಗು ಗೋದಲಿಯಲ್ಲಿ ಇರಲಿಲ್ಲ. He was brought into the house by then. ಆತನು ಆ ಮನೆಗೆ ಕರೆತರಲ್ಪಟ್ಟಿದ್ದನು. Uncle, why are you saying all these things to us? ಅಂಕಲ್, ಯಾಕೆ ಇದೆಲ್ಲ ನಮಗೆ ಹೇಳುತ್ತಾ ಇದ್ದೀರಿ? Because my heart is in pain when I think of Christ in manger. ಕ್ರಿಸ್ತರನ್ನ ಆ ಗೋದಲಿಯಲ್ಲಿ ನೋಡುವಾಗ ನನ್ನ ಹೃದಯ ವೇದನೆ ಪಡುತ್ತದೆ. ಪ್ರಿಯರೇ, year after year, the whole Christendom is celebrating such a festival. Scriptural. ವರ್ಷದಿಂದ ವರ್ಷಕ್ಕೆ ಪ್ರತಿ ವರ್ಷವೂ ಕೂಡ ಈ ಕ್ರೈಸ್ತ ಪ್ರಪಂಚ ಆ ಕ್ರಿಸ್ಮಸ್ ಅನ್ನು ಆಚರಣೆ ಮಾಡುತ್ತದೆ ದೇವರ ವಾಕ್ಯಕ್ಕೆ ವಿರುದ್ಧವಾದಂತಹ ರೀತಿಯಲ್ಲಿಯೇ. Maybe you are sitting here and you know only Christ of the manger. ಇಲ್ಲಿ ಕುಳಿತಿರುವಂತ ನೀನು ಕೂಡ ಗೋದಲಿಯಲ್ಲಿರುವ ಕ್ರಿಸ್ತನನ್ನು ಮಾತ್ರವೇ ನೀನು ತಿಳಿದಿರಬಹುದು. No doubt he came in the manger. ಆತನ ಗೋದಲಿ ಜನಿಸಿದನು, ಅದರಲ್ಲಿ ಅನುಮಾನವೇ ಇಲ್ಲ. He came because he loves you. ಆತನನ್ನ ಪ್ರೀತಿ ಮಾಡಿದ್ದರಿಂದ ಗೋದಲಿಯಲ್ಲಿ ಜನಿಸಿ ಬಂದನು. He came because he became poor of all poor, that he might save every one of us. ಆತನ ಬಡವರಲ್ಲಿ ಬಡವನಾಗಿ ನಮ್ಮೆಲ್ಲರನ್ನು ರಕ್ಷಿಸುವುದಕ್ಕಾಗಿ ಆ ಗೋದಲಿಯಲ್ಲಿ ಜನಿಸಿ ಬಂದನು. But I said I want to share 7 portraits of Christ. ನಾನು ಹೇಳಿದೆ, ನಾನು ಯೇಸು ಕ್ರಿಸ್ತನ 7 ಚಿತ್ರಣಗಳನ್ನು ನನ್ನ ಮುಂದೆ ತರುತ್ತೇನೆ ಎಂಬುದಾಗಿ. What we see is Christ in manger. ಮೊದಲದಾಗಿ ಮೂರು ಚಿತ್ರಣ, ಆ ಗೋದಲಿಯಲ್ಲಿ ಕ್ರಿಸ್ತನು ಎನ್ನುವ ಚಿತ್ರಣ ಮೊದಲನೇ ಚಿತ್ರಣ. Will you turn with me to Matthew's Gospel chapter 26 and verse 39? ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 39ನೇ ವಚನಕ್ಕೆ ನಿಮ್ಮ ಸತ್ಯವನ್ನು ತೆಗೆದುಕೊಳ್ಳಿರಿ. And you can see the second portrait of the Lord Jesus. ಅಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನ ಎರಡನೆಯ ಆ ಚಿತ್ರಣವನ್ನು ನೋಡಬಹುದು. And there we read like this. ಅಲ್ಲಿ ನಾವೀಗ ಓದುತ್ತೇವೆ. And when he went little farther, that is Lord Jesus, and fell on his face and prayed, saying, "O my Father, if it be possible, let this cup pass from me. Nevertheless, not as I will, but as thou wilt." Matthew 26 and verse 39. ನೋಡುವಾಗ ಮತ್ತಾಯ 26:39, ಸ್ವಲ್ಪ ಮುಂದೆ ಹೋಗಿ ಬೋರ್ನ ಬಿದ್ದು, ನನ್ನ ತಂದೆಯೇ, ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ, ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದನು. We have the second portrait given here. ಇಲ್ಲಿ ಎರಡನೇ ಚಿತ್ರಣವು ಕೊಡಲ್ಪಟ್ಟಿದೆ. One, Christ in manger. ಒಂದು ಗೋದಲಿಯಲ್ಲಿ ಕ್ರಿಸ್ತನು. Now secondly, Christ on his face. ಎರಡನೇದಾಗಿ ಕ್ರಿಸ್ತನು ಆತನು ಬೋರಲು ಬಿದ್ದು. Why is Christ fallen on his face? ಕ್ರಿಸ್ತನು ಯಾಕೆ ಬೋರಲು ಬಿದ್ದನು? Because the burden of your sin and my sin was laid upon him. ಯಾಕೆ ನನ್ನ ಪಾಪಗಳು ಆತನ ಮೇಲೆ ಹೊರಿಸಲ್ಪಟ್ಟವು. He was bearing our sin. ಆತನ ನಮ್ಮ ಪಾಪಗಳನ್ನು ಹೊತ್ತುಕೊಳ್ಳುತ್ತಿದ್ದನು. And this is a scene from the garden of Gethsemane. ಇದು ಗೆತ್ಸೆಮನೆ ತೋಟದಲ್ಲಿ ಕಾಣುವಂತ ದೃಶ್ಯ. Where he took his 11 of his disciples. ಅಲ್ಲಿ ಆತ ತನ್ನ 11 ಶಿಷ್ಯರನ್ನು ತೆಗೆದುಕೊಂಡು ಹೋಗುತ್ತಾನೆ. And asked them to wait there. ಅಲ್ಲಿ ಅವರಿಗೆ ಇಲ್ಲೇ ಕಾಯುತ್ತಾ ಇರಿ ಎಂಬುದಾಗಿ ಹೇಳಿದನು. He took 3 from among them and went little further. ಅಲ್ಲಿ ಮೂವರನ್ನ ಅವನು ಕರೆದುಕೊಂಡು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದನು. He asked them to wait for there. ಅಲ್ಲಿ ಅವರಿಗೆ ಇಲ್ಲೇ ಕಾಯುತ್ತಾ ಇರಿ ಎಂಬುದಾಗಿ ಹೇಳಿದನು. Then we read that he went still further. ನಂತರ ನೋಡ್ತೇವೆ ಆತನು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದನು. And he fell on his face. ಅಲ್ಲಿ ಆತನು ಬೋರಲು ಬಿದ್ದನು. And he prayed this prayer. ಆತನು ಈ ಪ್ರಾರ್ಥನೆಯನ್ನು ಮಾಡಿದನು. Oh Father, ಓ ತಂದೆಯೇ, ನಿನ್ನ ಚಿತ್ತವಾದರೆ, if it is thy will, ನಿನ್ನ ಚಿತ್ತವಾದರೆ let this cup pass from me. ಈ ಪಾತ್ರೆ ನನ್ನ ಬಿಟ್ಟು ಹೋಗಲಿ. Not my will, but thy will be done. ನನ್ನ ಚಿತ್ತದಂತಲ್ಲ, ನಿನ್ನ ಚಿತ್ತದಂತೆಯೇ ಆಗಲಿ. What do you see there? ಅಲ್ಲಿ ನೀವು ನೋಡುವುದಾದರೆ ಏನು? Bearing your sin and my sin. ಕ್ರಿಸ್ತನು ನಿನ್ನ ಮತ್ತು ನನ್ನ ಪಾಪಗಳನ್ನು ಹೊತ್ತುಕೊಳ್ಳುತ್ತಿದ್ದಾನೆ. The load and burden of our sin was laid upon him. ನನ್ನ ಮತ್ತು ನಿಮ್ಮ ಪಾಪಗಳ ಭಾರವು ಆತನ ಮೇಲೆ ಹೊರಿಸಲ್ಪಟ್ಟಿತು. You see him falling on his face. ಆತನು ಬೋರಲು ಬಿದ್ದದನ್ನು ನೋಡುತ್ತೀರಿ. Praying this prayer. ಆತನು ಈ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾನೆ. With the Father. ಆತನು ಒಬ್ಬಂಟಿಗನಾಗಿ ತಂದೆಯೊಂದಿಗೆ. Repeatedly he came back and saw his disciples and they were sleeping. ಆತನು ಪುನಃ ಬಂದು ತನ್ನ ಶಿಷ್ಯರು ನೋಡುತ್ತಾನೆ, ಅವರೆಲ್ಲರೂ ಕೂಡ ಮಲಗಿದ್ದಾರೆ. Nobody was awake with him. Nobody was praying with him. ಯಾರು ಕೂಡ ಆತನಿಗೆ ಎಚ್ಚರವಾಗಿಲ್ಲ, ಯಾರು ಕೂಡ ಆತನಿಗೆ ಪ್ರಾರ್ಥನೆ ಮಾಡುತ್ತಾ ಇಲ್ಲ. And what a prayer that was. ಆ ಪ್ರಾರ್ಥನೆ ಅಂತ ಪ್ರಾರ್ಥನೆಯಾಗಿತ್ತು. That was if Christ in manger speaks about his incarnation. ಆ ಗೋದಲಿಯಲ್ಲಿದ್ದ ಕ್ರಿಸ್ತನು ಆತನು ಮನುಷ್ಯನಾಗಿ ಬಂದದ್ದರ ಕುರಿತಾಗಿ ಮಾತನಾಡುವುದಾದರೆ, then Christ on face speaks about his intercession.
ಇಲ್ಲಿ ಬೋರ್ಲು ಬಿದ್ದಂತ ಕ್ರಿಸ್ತನನ್ನು ನೋಡುವಾಗ ಆತ ನಮಗೋಸ್ಕರವಾಗಿ ಆತನು ಪ್ರಾರ್ಥನೆ ಮಾಡುವುದನ್ನು ನೋಡುತ್ತೇವೆ. He was interceding for you and for me. ನನಗೋಸ್ಕರವಾಗಿ ನಿಮಗೋಸ್ಕರವಾಗಿ ಮಧ್ಯಸ್ಥಿಕೆಯ ಪ್ರಾರ್ಥನೆಯನ್ನು ಆತನು ಮಾಡುತ್ತಾ ಇದ್ದಾನೆ. In that intercession he was submitting himself to the will of the Father. ಆ ಮಧ್ಯಸ್ಥಿಕೆಯ ಪ್ರಾರ್ಥನೆಯಲ್ಲಿ ಆತನು ತಂದೆಯ ಚಿತ್ತಕ್ಕೆ ತನ್ನನ್ನು ಒಪ್ಪಿಸಿಕೊಡುತ್ತಿದ್ದಾನೆ. Young man, do you know what the Bible says? ಯವನಸ್ಥನೇ, ದೇವರ ವಾಕ್ಯ ಏನು ಹೇಳುತ್ತದೆ ಗೊತ್ತಾ? For all have sinned and come short of the glory of ಎಲ್ಲರೂ God. ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ. The wages of sin is death. ಪಾಪವು ಕೊಡುವ ಸಂಬಳ ಮರಣ. There was needed somebody to die for our sin. ನಮ್ಮ ಪಾಪಗಳಿಗಾಗಿ ಯಾರೋ ಒಬ್ಬರ ಮರಣವನ್ನು ಹೊಂದಬೇಕಾಗಿತ್ತು. Nobody can save you and me. ನನ್ನ ಯಾರು ಕೂಡ ರಕ್ಷಿಸಲಾರರು. That's why God became man and came into manger. ಆದ್ದರಿಂದಲೇ ದೇವರ ಮನುಷ್ಯನಾಗಿ ಆತನ ಗೋದಲೆಯಲ್ಲಿ ಜನಿಸಿ ಬಂದನು. Not that we celebrate a festival. ನಾವು ಹಬ್ಬವನ್ನು ಆಚರಣೆ ಮಾಡುವುದಕ್ಕಾಗಿ ಅಲ್ಲ. He came that he might bear our sin in his own body. ಆತನು ಜನಿಸಿ ಬಂದನು ಗೋದಲೆಯಲ್ಲಿ, ಯಾಕಂದ್ರೆ ತನ್ನ ದೇಹದಲ್ಲಿ ನಮ್ಮೆಲ್ಲರ ಪಾಪ ಭಾರವನ್ನು ಹೊತ್ತುಕೊಳ್ಳುವುದಕ್ಕಾಗಿ. And when the load of our sin was placed upon the person of the Lord Jesus, ನಮ್ಮೆಲ್ಲರ ಪಾಪ ಭಾರವು ಕರ್ತನಾಗಿರುವ ಯೇಸು ಕ್ರಿಸ್ತನ ಮೇಲೆ ಹೊರಿಸಲ್ಪಟ್ಟಾಗ, what do you read about that prayer in Gethsemane? ಗೆತ್ಸೆಮನೆಯ ಪ್ರಾರ್ಥನೆ ಏನಾದ್ರು ಓದುತ್ತೀರಿ? He prayed once. ಒಂದು ಸಾರಿ ಪ್ರಾರ್ಥನೆ ಮಾಡಿದನು, ಎರಡು ಸಾರಿ ಪ್ರಾರ್ಥನೆ ಮಾಡಿದನು, ಮೂರು ಸಾರಿ ಪ್ರಾರ್ಥನೆ ಮಾಡಿದನು. Bible says like this. ಪ್ರತಿ ಸಾರಿ ದೇವರ ವಾಕ್ಯ ಹೇಳುತ್ತದೆ, He was interceding for us. ನಮಗೋಸ್ಕರವಾಗಿ ಆತನು ಮಧ್ಯಸ್ಥಿಕೆಯ ಪ್ರಾರ್ಥನೆ ಮಾಡುತ್ತಿದ್ದಾನೆ. The burden and load of sin was so much upon him. ನಮ್ಮೆಲ್ಲರ ಪಾಪ ಭಾರವು ಆತನ ಮೇಲೆ ತೀರಾ ಭಾರವಾಗಿತ್ತು. The Bible says that even his sweat was like the drops of blood. ದೇವರ ವಾಕ್ಯ ಹೇಳುತ್ತದೆ, ಅವರ ದೇಹದ ಬಿದ್ದಂತಹ ಬೆವರಿನ ಹನಿಗಳು ಕೂಡ ರಕ್ತದ ಹನಿಗಳೋಪಾದಿಯಲ್ಲಿ ಇತ್ತು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದಲ್ಲವೇ? Can you imagine the agony of that sin that he was bearing upon him? ನಮ್ಮೆಲ್ಲರ ಪಾಪ ಭಾರವನ್ನ ಆತನು ತನ್ನ ಮೇಲೆ ಹೊತ್ತುಕೊಂಡಿದ್ದಂತಹ ಆ ಒಂದು ಭಾರವನ್ನ, ಆ ಒಂದು ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡಿದ್ದೀರಾ? How much he was in trial and in constraint bearing our load of our sin. ನಮ್ಮ ಪಾಪ ಭಾರವನ್ನು ಹೊತ್ತುಕೊಂಡಾಗ ಯಾವ ವೇದನೆ, ಯಾವ ಆ ಭಾರದ ಆ ಒಂದು ದುಃಖದಲ್ಲಿ ಆತನಿದ್ದನೆಂಬುದಾಗಿ ಯೋಚಿಸುತ್ತೀರಾ? That his sweat was falling like a drops of blood. ಆತನ ಬೆವರಿನ ಹನಿಗಳು ರಕ್ತದ ಹನಿಗಳೋಪಾದಿಯಲ್ಲಿ ಬೀಳುತ್ತಾ ಇದ್ದವು. Whenever you read about that sweat in the Bible, ದೇವರ ವಾಕ್ಯದಲ್ಲಿ ಆ ಬೆವರಿನ ಬಗ್ಗೆ ಓದುವಾಗೆಲ್ಲ that reminds us about the curse of God upon people of this world. ಅದು ಆ ಬೆವರಿನ ಹನಿ ಎನ್ನುವುದೆಲ್ಲವೂ ಕೂಡ ಆ ಭೂಲೋಕದ ಜನರ ಮೇಲೆ ಬಂದಂತಹ ಆ ದೇವರ ಶಾಪದ ಗುರುತಾಗಿದೆ. When man and woman committed sin against God, ಪುರುಷನ ಮತ್ತು ಸ್ತ್ರೀಯು ದೇವರ ವಿರುದ್ಧವಾಗಿ ಪಾಪ ಮಾಡಿದಾಗ God said, you will sweat, and in the sweat of your labor you will try to live and earn your bread. ದೇವರು ಹೇಳಿದನು, ನೀನು ಬೆವರು ಸುರಿಸಿ ಕಷ್ಟಪಟ್ಟು ದುಡಿದು ತಿನ್ನಬೇಕೆಂಬುದಾಗಿ ದೇವರು ಆತನು ಆಜ್ಞೆ ಕೊಟ್ಟಿದ್ದನು. That's why wherever we are, ಆದ್ದರಿಂದ ನಾವೆಲ್ಲ ಇದ್ದರೂ ಕೂಡ we always have a kerchief with us. ನಾವು ಯಾವಾಗಲೂ ಕೂಡ ನಮ್ಮೊಂದಿಗೆ ಕರ್ಚಿಪನ್ನು ಇಟ್ಟುಕೊಳ್ಳುತ್ತೇವೆ. This is a sign of curse upon man and women. ಯಾಕಂದ್ರೆ ಇದೇ ಮನುಷ್ಯನ ಮೇಲೆ, ಪುರುಷನ ಮೇಲೆ, ಸ್ತ್ರೀಯ ಮೇಲೆ ಬಂದಂತ ದೇವರ ಶಾಪದ ಗುರುತು. Nobody can avoid this sweat in their life. ಯಾರು ಕೂಡ ತಮ್ಮ ಜೀವಿತದಲ್ಲಿ ಈ ಬೆವರನ್ನ ತಡೆಯುವುದಕ್ಕೆ ಸಾಧ್ಯವಿಲ್ಲ. You may have a AC in your house. ನಿಮ್ಮ ಮನೆಯಲ್ಲಿ ನೀವು ಆ ಒಂದು ಹವಾನಿಯಂತ್ರಿತೆಯನ್ನು ನೀವು ಹೊಂದಿರಬಹುದು. You may have a air conditioned car. ನೀವು ಏರ್ ಕಂಡೀಷನ್ ಕಾರ್ ಹೊಂದಿರಬಹುದು. You may sit and work in the air conditioned office. ನೀವು ಏರ್ ಕಂಡೀಷನ್ ಆಫೀಸ್ ಅಲ್ಲಿ ನೀವು ಕುಳಿತು ಕೆಲಸ ಮಾಡಬಹುದು. But you will always have to carry, even if you have fans over your head. ನಿಮ್ಮ ತಲೆಯ ಮೇಲೆ ಫ್ಯಾನ್ ಇದ್ದರೂ ಕೂಡ ನೀವು ಈ ಕರ್ಚೀಫ್ ಅನ್ನು ನೀವು ಇಟ್ಟುಕೊಂಡಿರಲೇಬೇಕು. Christ took that sweat upon him, even the sweat as the drops of blood that was falling. ಕ್ರಿಸ್ತನು ತಾನೇ ಆ ಬೆವರನ್ನ ತನ್ನ ಮೇಲೆ ಹೊತ್ತುಕೊಂಡನು. ಆ ಬೆವರಿನ ಹನಿಗಳು ಬೀಳುವಾಗ ರಕ್ತದ ಹನಿಗಳೋಪಾದಿಯಲ್ಲಿ ಬೀಳುತ್ತಿದ್ದವು. How can you say that there is no love of God for me? ನನಗೋಸ್ಕರವಾಗಿ ದೇವರ ಪ್ರೀತಿ ಇಲ್ಲ ಎಂಬುದಾಗಿ ನೀವು ಹೇಗೆ ತಾನೇ ಹೇಳಲಿಕ್ಕೆ ಸಾಧ್ಯ? If you have doubt about the love of God for you, ನಿಮಗೋಸ್ಕರವಾಗಿ ದೇವರ ಪ್ರೀತಿಯನ್ನು ನೀವು ಅನುಮಾನದಿಂದ ನೋಡುವುದಾದರೆ, look at Christ in the manger. ಆ ಗೋದಲೆಯ ತಮ್ಮ ಕ್ರಿಸ್ತನನ್ನು ನೋಡಿರಿ. Of his incarnation. ಆತನ ಮನುಷ್ಯನಾಗಿ ಬಂದದ್ದನ್ನು ಮಾತನಾಡುತ್ತದೆ. Christ on the face. ಆ ಬೋರ್ಲು ಬಿದ್ದ ಕ್ರಿಸ್ತನನ್ನು ನೋಡಿರಿ. Speaks about his intercession. ಆತ ನಮಗಾಗಿ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡುವುದನ್ನು ಹೇಳುತ್ತದೆ. Let me show you the third portrait of the Lord Jesus. ಕ್ರಿಸ್ತನ ಮೂರನೇ ಚಿತ್ರ ನಿಮಗೆ ತೋರಿಸುತ್ತೇನೆ. When you turn to Galatians chapter 3 and verse 13, ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನಕ್ಕೆ ಬರುವಾಗ, you see Christ on the tree. ಅಲ್ಲಿ ನೋಡುವಾಗ ಮರದ ಕಂಬದ ಮೇಲೆ ಯೇಸು ಕ್ರಿಸ್ತನು. Galatians chapter 3 and verse 13. ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ. And that verse reads us like this. ಆ ವಾಕ್ಯ ಹೀಗೆ ಹೇಳುತ್ತದೆ, because that is what the law of God says.
ಅದೇ ದೇವರ ನಿಯಮ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. Christ has redeemed us from the curse of the law, being made a curse for us, for it is written, cursed is everyone that hangeth on a tree. 14ನೇ ಕನ್ನಡದಲ್ಲಿ, ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನ ಬಿಡಿಸಿದನು. ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತರಿಂದ ಶಾಸ್ತ್ರದಲ್ಲಿ ಬರೆದದೆಯಲ್ಲ. Why should Christ be given first place in our life? ಯಾಕೆ ಕ್ರಿಸ್ತನಿಗೆ ನಮ್ಮ ಜೀವಿತದಲ್ಲಿ ನಾವು ಮೊದಲನೇ ಸ್ಥಾನವನ್ನು ಕೊಡಬೇಕು? Because he came in manger for me. ಯಾಕಂದ್ರೆ ಆತ ನಮಗೋಸ್ಕರವಾಗಿ ಗೋದಲಿಯಲ್ಲಿ ಜನಿಸಿ Because he ಬಂದನು. went on his face for me. ಯಾಕಂದ್ರೆ ಆತ ನಮಗೋಸ್ಕರವಾಗಿ ಬೋರಲು ಬಿದ್ದನು. Because he was hung on the tree for me. ಯಾಕಂದ್ರೆ ನನಗೋಸ್ಕರವಾಗಿ ಆತನು ಆ ಮರದ ಕಂಬದಲ್ಲಿ ತೂಗು ಹಾಕಲ್ಪಟ್ಟನು. The tree is very important in the Bible. ದೇವರ ವಾಕ್ಯದಲ್ಲಿ ಮರವು ಬಹಳ ಪ್ರಾಮುಖ್ಯವಾದದ್ದು. Why was Christ hung on the tree? ಯಾಕೆ ಕ್ರಿಸ್ತನ ಮರದ ಮೇಲೆ ಆತನು ತೂಗು ಹಾಕಲ್ಪಟ್ಟನು? Whenever I think of that crucifixion of the Lord Jesus, ಕ್ರಿಸ್ತನ ಆ ಒಂದು ಶಿಲುಬೆಗೇರಿಸುವಿಕೆಯನ್ನು ನಾನು ಯೋಚನೆ ಮಾಡುವಾಗೆಲ್ಲ, he is the only one who was born to die for your sins. ಆತನೊಬ್ಬನೇ ನಿಮ್ಮ ಪಾಪಗಳಿಗೋಸ್ಕರವಾಗಿ ಸಾಯುವುದಕ್ಕಾಗಿಯೇ ಹುಟ್ಟಿ ಬಂದ ಆತನು. He was nailed to that tree, Bible says. ಆತನ ಆ ಮರದ ಕಂಬಕ್ಕೆ ಆತನ ಮೊಳೆಗಳಿಂದ ಜಡಿಯಲ್ಪಟ್ಟನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. Why was he nailed to the tree? ಆತನು ಯಾಕೆ ಮರದ ಕಂಬಕ್ಕೆ ಆತನು ಮೊಳೆಗಳಿಂದ ಜಡಿಯಲ್ಪಟ್ಟನು? Why cursed is everyone that is hung on the tree? ಯಾಕೆ ಮರಕ್ಕೆ ತೂಗು ಹಾಕಲ್ಪಟ್ಟವರೆಲ್ಲರೂ ಕೂಡ ಶಾಪಗ್ರಸ್ತರು ಎಂಬುದಾಗಿ ಬರೆದದೆ? Because all problem in the life of man has come by a tree. ಯಾಕಂದ್ರೆ ಮನುಷ್ಯನಿಗೆ ಬಂದಂತ ಎಲ್ಲಾ ಸಮಸ್ಯೆಗಳು ಉದ್ಭವವಾದದ್ದು ಆ ಮರದಿಂದಲೇ. It was about the tree in the Garden of Eden. God has given a command, thou shalt not eat thereof. If you eat, thou shalt surely die. ಆ ಒಂದು ಮರದ ವಿಷಯದಲ್ಲಿ ದೇವರು ಆದಿ ಕಾಂಡದಲ್ಲಿ ಆದಾಮನಿಗೆ ಹೇಳಿದ್ದು, ಆ ಮರದ ಹಣ್ಣನ್ನು ತಿನ್ನಬಾರದು, ತಿಂದ ದಿನ ಸತ್ತೇ ಸಾಯುವಿ. Man sinned concerning that tree. ದೇವರು ಆ ಮರದ ವಿಷಯದಲ್ಲಿಯೇ ಮನುಷ್ಯನ ಪಾಪ ಮಾಡಿದನು. Tree brought a curse upon man. ಆ ಒಂದು ಮರವು ಮನುಷ್ಯನ ಜೀವನದಲ್ಲಿ ಶಾಪವನ್ನು ತಂದಿತ್ತು. That's why there needed another tree, that the curse of man may be removed from him. ಆದ್ದರಿಂದ ಮನುಷ್ಯನಿಗೆ ಮತ್ತೊಂದು ಮರವು ಬೇಕಾಗಿತ್ತು. ಆ ಮರದ ಮೂಲಕವಾಗಿಯೇ ಮನುಷ್ಯನ ಶಾಪವು ತೆಗೆದು ಹಾಕಲ್ಪಡಬೇಕಾಗಿತ್ತು. My heart pains whenever I think about the cross of the Lord Jesus. ಕರ್ತನಾಗಿರುವ ಯೇಸು ಕ್ರಿಸ್ತನ ಆ ಶಿಲುಬೆಯ ಕುರಿತಾಗಿ ಯೋಚಿಸುವಾಗಲ್ಲ ನನ್ನ ಹೃದಯವು ವೇದನೆ ಪಡುತ್ತದೆ. How much of truth can I share with you this evening? ಈ ಸಾಯಂಕಾಲದಲ್ಲಿ ಇನ್ನೆಷ್ಟು ಸತ್ಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಸಾಧ್ಯ? That's why many have just crucifix for them. ಆದ್ದರಿಂದಲೇ ಅನೇಕರು ಆ ತಮಗೆ ಆ ಶಿಲುಬೆಯನ್ನು ಮಾತ್ರ ಮಾಡಿಕೊಳ್ಳುತ್ತಾರೆ. Crucifix in their neck. ಅವರು ಆ ಒಂದು ಶಿಲುಬೆಯನ್ನ ಆ ಕುತ್ತಿಗೆಗೆ ಹಾಕಿಕೊಳ್ಳುತ್ತಾರೆ. Crucifix in their pocket. ಅವರ ಆ ಒಂದು ಪಾಕೆಟ್ ಜೇಬುಗಳಲ್ಲಿ ಶಿಲುಬೆಯನ್ನು ಹಾಕಿಕೊಳ್ಳುತ್ತಾರೆ. ಮನೆಗಳಲ್ಲಿ ಶಿಲುಬೆಯ ಗುರುತನ್ನು ಹಾಕಿಕೊಂಡಿರುತ್ತಾರೆ. ಅವರು ಸೇರಿ ಬರುವಂತ ಸ್ಥಳಗಳಲ್ಲಿಯೇ ಆ ಶಿಲುಬೆಯ ಗುರುತು ಹಾಕುತ್ತಾರೆ. That is not the cross that we are speaking about. ಪ್ರಿಯರೇ, ನಾವು ಮಾತನಾಡುತ್ತಾ ಇರುವಂತಹ ಶಿಲುಬೆ ಅದಲ್ಲ. Whenever we think about the death of the Lord Jesus, ಯಾವಾಗೆಲ್ಲ ಕಲ್ವಾರಿ ಶಿಲುಬೆಯ ಮೇಲೆ ಕ್ರಿಸ್ತನ ಮರಣವನ್ನು ನಾವು ಯೋಚಿಸುತ್ತೇವೆಯೋ, let me share a vital truth with you this evening. ಈ ಸಾಯಂಕಾಲ ನಾನು ಅತ್ಯಮೂಲ್ಯವಾದ ಸತ್ಯವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. Who nailed him to the tree? ಯಾರು ಆತನನ್ನು ಶಿಲುಬೆಗೆ ಹಾಕಿದರು? ಆತನು ಯಾಕೆ ಕಲ್ವಾರು ಶಿಲುಬೆಗೆ ಜಡಿಯಲ್ಪಟ್ಟನು? ಕರ್ತನಾಗಿರುವ ಯೇಸು ಕ್ರಿಸ್ತನ ಆ ಶಿಲುಬೆಗೇರಿಸುವಿಕೆಯನ್ನು ಯಾರು ನಿಯಂತ್ರಿಸುತ್ತಿದ್ದರು? ರೋಮ ಸೈನಿಕರು? ಅಥವಾ ರೋಮ ಶತಾಧಿಪತಿಯೋ? ಅಥವಾ ಆ ಅಧಿಕಾರಿಗಳು? ಆತನನ್ನ ಯಾರು ಶಿಲುಬೆಗೇರಿಸಿದರು? ಕ್ರಿಸ್ತನಿಗೋಸ್ಕರವಾಗಿ ಸಾಯುವುದರ ಕುರಿತಾಗಿ ನೀನು ಹೇಗೆ ಯೋಚಿಸುತ್ತಿ? ಆತನು ಯಾವ ಸಹಾಯವಿಲ್ಲದೆ ಆತನು ಅಸಹಾಯಕನಾಗಿ ಶಿಲುಬೆಯ ಮೇಲೆ ಸತ್ತನು. ಈ ಸಾಯಂಕಾಲ ದೇವರ ವಾಕ್ಯ ಹೇಳುತ್ತದೆ. ಯೆಶಾಯ 53ನೇ ಅಧ್ಯಾಯ 10ನೇ ವಚನ ಹೇಳುತ್ತದೆ. For it pleased the Roman soldiers to bruise him on the tree. ಯೆಶಾಯ 53ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡುವಾಗ ದೇವರ ವಾಕ್ಯವಿಗೆ ಹೇಳುತ್ತದೆ. For it pleased the Roman soldiers to bruise him on the tree. ಆ ರೋಮ ಸೈನಿಕರಿಗೆ ಆತನನ್ನ ಆ ಒಂದು ಮರದ ಮೇಲೆ ತೂಗಿ ಹಾಕುವುದು ಅವರಿಗೆ ಸಂತೋಷವಾಗಿತ್ತು. What you read in Isaiah 53 and verse 10. ಆದರೆ ಯೆಶಾಯ 53 ಹೇಳ್ತೇವೆ. For it pleased the Roman centurion to nail him to the tree. ಆ ರೋಮ ಆ ಶತಾಧಿಪತಿಗೆ ಯೇಸುವನ್ನ ಶಿಲುಬೆಗೆ ಏರಿಸುವುದು ಸಂತೋಷವಾಗಿ ಕಂಡು ಬಂದಿತ್ತು. No, dear one. ಇಲ್ಲ ಪ್ರಿಯರೇ, ಅವರು ಯಾರಿಗೂ ಇಲ್ಲ. What does the Bible say? ದೇವರ ವಾಕ್ಯ ಹೇಳುತ್ತದೆ. For it pleased the Father to bruise his son on the cross.
ಅವನನ್ನ ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ತಂದೆಯಾದ ದೇವರಿಗೆ ಅದು ಚಂದವಾಗಿ Who was in ಕಾಣಿಸಿತು. control of the death of the Lord Jesus? ಕರ್ತನಾಗಿರುವ ಯೇಸು ಕ್ರಿಸ್ತನ ಮರಣದ ಮೇಲೆ ಯಾರು ನಿಯಂತ್ರಣ ಹೊಂದಿದ್ದರು? God was in control. ದೇವರು ತಾನು ನಿಯಂತ್ರಣ God ಹೊಂದಿದ್ದನು. permitted Christ to die for your sins and my sins on the cross. ನನ್ನ ಪಾಪಗಳಿಗಾಗಿ ನಿನ್ನ ಪಾಪಗಳಿಗಾಗಿ ಕಲ್ವಾರಿ ಶಿಲುಬೆಯ ಮೇಲೆ ಸಾಯುವುದಕ್ಕೋಸ್ಕರವಾಗಿ ದೇವರು ತಾನು ನೇಮಿಸಿದ್ದನು. How do we know that? ನಮಗೆ ಅದು ಹೇಗೆ ಗೊತ್ತು? A very simple question I ask you. ನಾನು ನಿಮಗೆ ಸರಳವಾದ ಪ್ರಶ್ನೆ ಕೇಳುತ್ತೇನೆ. Who was the Lord Jesus? ಯಾರು ಕರ್ತನಾಗಿರುವ ಯೇಸು ಕ್ರಿಸ್ತನು? Who was the Lord Jesus Christ? ಕರ್ತನಾಗಿರುವ ಯೇಸು ಕ್ರಿಸ್ತನು ಯಾರು? To whom was he born? ಆತನು ಯಾರಿಗೆ ಹುಟ್ಟಿದನು? Where was he born? ಆತನು ಎಲ್ಲಿ ಹುಟ್ಟಿದನು? What kind of person was he born? ಆತನು ಎಂತಹ ವ್ಯಕ್ತಿಯಾಗಿ ಜನಿಸಿದನು? Lord Jesus Christ was a Jew. ಕರ್ತನಾಗಿರುವ ಯೇಸು ಕ್ರಿಸ್ತನು ಯಹೂದ್ಯನು. Who caught hold of him? ಆತನನ್ನ ಯಾರು ಹಿಡಿದರು? The Jews caught hold of him. ಯಹೂದ್ಯರು ಆತನನ್ನ ಹಿಡಿದರು. He was a Jew. ಆತನು ಯಹೂದ್ಯನಾಗಿದ್ದನು. The Jews took control of him. ಯಹೂದ್ಯರು ಆತನನ್ನ ಹಿಡಿದರು. What does the Jewish law say about that punishment to be given to a Jew? ಯಹೂದ್ಯರ ಧರ್ಮಶಾಸ್ತ್ರವು ಯಹೂದ್ಯರಿಗೆ ಕೊಡುವಂತಹ ಶಿಕ್ಷೆಯ ಬಗ್ಗೆ ಏನು ಹೇಳುತ್ತದೆ? How should a Jew punish by Jew according to the Jewish law? ಯಹೂದ್ಯ ಧರ್ಮಶಾಸ್ತ್ರದ ಪ್ರಕಾರವಾಗಿ ಯಹೂದ್ಯನು ಯಾವ ರೀತಿಯಲ್ಲಿ ಶಿಕ್ಷಿಸಬೇಕು? You can read in Deuteronomy chapter 21. ಧರ್ಮೋಪದೇಶ ಕಾಂಡ 21ನೇ ಅಧ್ಯಾಯದಲ್ಲಿ ಓದಬಹುದು. A Jew caught by Jews according to Jewish law should be stoned to death. ಯಹೂದ್ಯರಿಂದಲೇ ಹಿಡಿಯಲ್ಪಟ್ಟಂತಹ ಯಹೂದ್ಯರಿಂದ ಶಿಕ್ಷೆ ಹೊಂದಬೇಕಾದರೆ ಆತನು ಕಲ್ಲೆಸೆದು ಕೊಲ್ಲಲ್ಪಡಬೇಕು. But I praise God this evening. ಆದ್ರೆ ಈ ಸಾಯಂಕಾಲ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. Christ was not stoned to death. ಕರ್ತನಾಗಿರುವ ಯೇಸು ಕ್ರಿಸ್ತನು ಕಲ್ಲೆಸೆದು ಕೊಲ್ಲಲ್ಪಡಲಿಲ್ಲ. He was a Jew. ಆತನು ಯಹೂದ್ಯನಾಗಿದ್ದನು. Jews caught hold of him. ಯಹೂದ್ಯರು ಆತನನ್ನು ಹಿಡಿದರು. Jews had their law to punish him. ಯಹೂದ್ಯರಿಗಾದರೂ ಆತನಿಗೆ ಶಿಕ್ಷೆ ಕೊಡುವುದಕ್ಕಾಗಿ ಧರ್ಮಶಾಸ್ತ್ರವಿತ್ತು. But praise God, Christ did not die a Jewish death. ಆದರೆ ಕರ್ತನಿಗೆ ಸ್ತೋತ್ರವಾಗಲಿ, ಯೇಸು ಕ್ರಿಸ್ತನು ಯಹೂದ್ಯರ ಆ ನಿಯಮದ ಪ್ರಕಾರವಾದ ಮರಣವನ್ನ ಆತನು ಹೊಂದಲಿಲ್ಲ. You know why? ಯಾಕೆ ಗೊತ್ತಾ? You know why? ಯಾಕೆ ಗೊತ್ತಾ? Do you know why? ನಿನಗೆ ಗೊತ್ತಾ ಯಾಕೆ If ಎಂದು? you have been stoned to death, ಒಂದು ವೇಳೆ ಆತನು ಕಲ್ಲೆಸೆದು ಕೊಲ್ಲಲ್ಪಟ್ಟಿದ್ದರೆ many of the prophecies of Bible would have remained unfulfilled. ಈ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಂತ ಅನೇಕ ಪ್ರವಾದನೆಗಳು ಇನ್ನೂ ಕೂಡ ನೆರವೇರದೇ ಇರುತ್ತಿದ್ದವು. Bible says none of his bones can be broken. ದೇವರ ವಾಕ್ಯ ಹೇಳ್ತದೆ ಆತನ ಮೂಳೆಗಳಲ್ಲಿ ಒಂದು ಕೂಡ ಮುರಿಯಲ್ಪಡಲಿಲ್ಲ. If would have been stoned to death, ಆತನು ಕಲ್ಲೆಸೆದು ಕೊಲ್ಲಲ್ಪಟ್ಟಿದ್ದರೆ bones would have been broken. ಆತನ ಮೂಳೆಗಳು ಮುರಿಯಲ್ಪಡಬಹುದಾಗಿತ್ತು. Who was in control? ಹಾಗಾದ್ರೆ ಯಾರು ನಿಯಂತ್ರಣವನ್ನು It ಹೊಂದಿದ್ದರು? is the father to bruise his son. ಆ ತಂದೆಯೇ ತನ್ನ ಮಗನನ್ನು ಜಜ್ಜುವುದು ಅವರ ಸಂಕಲ್ಪವಾಗಿತ್ತು. That's why Jesus Christ did not die a Jewish death, but he died a Roman death. ಆತನ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ಯಹೂದ್ಯರ ಮರಣವನ್ನು ಹೊಂದಲಿಲ್ಲ, ಬದಲಾಗಿ ಆತನು ರೋಮಾಯರ ಮರಣವನ್ನು ಹೊಂದಿದನು. That's why you see a cross, that's why you see a tree, that's why you see Jesus Christ nailed to the tree for your sins and my sins. ಆತನನ್ನು ಶಿಲುಬೆಯನ್ನು ನೋಡುತ್ತೇವೆ, ಆತನಲ್ಲೇ ಜಜ್ಜಲ್ಪಡುವುದನ್ನ ಶಿಲುಬೆಗೆ ಹಾಕುವುದನ್ನು ನೋಡುತ್ತೇವೆ. ಆತ ನಿನಗೋಸ್ಕರವಾಗಿ ನಮ್ಮೆಲ್ಲರ ಪಾಪದೋಷಗಳನ್ನು ಹೊತ್ತುಕೊಂಡವನಾಗಿ ಶಿಲುಬೆಯ ಮೇಲೆ ಆತನ ಮರಣ ಹೊಂದಿದನು. How many bones are there in this palm? ಈ ಹಸ್ತದಲ್ಲಿ ಎಷ್ಟು ಮೂಳೆಗಳಿವೆ? How many bones are there in your feet? ನಿನ್ನ ಕಾಲುಗಳಲ್ಲಿ ಪಾದಗಳಲ್ಲಿ ಎಷ್ಟು ಮೂಳೆಗಳಿವೆ? God guided each nail that not even single bone of his was broken. ಆ ದೇವರು ತಾನೇ ಆ ಒಂದು ಮೊಳೆಗಳ ಬಡಿವಾಗಲೂ ಕೂಡ ಒಂದು ಮೂಳೆಯು ಕೂಡ ಮುರಿಯಲ್ಪಡದ ಹಾಗೆ ಆತನು ಮಾಡಿದನು. My dear fellow believers, Jesus Christ did not die a Jewish death but a Roman one. ನನ್ನ ಪ್ರಿಯ ಜೊತೆ ವಿಶ್ವಾಸಿಗಳೇ, ಕರ್ತನಾಗಿರುವ ಯೇಸು ಕ್ರಿಸ್ತನು ಯಹೂದ್ಯ ಮರಣವನ್ನು ಹೊಂದಲಿಲ್ಲ, ಬದಲಾಗಿ ರೋಮ ಮರಣವನ್ನು ಹೊಂದಿದನು. Don't stop there. ಅಲ್ಲಿಗೆ ನಿಲ್ಲಬೇಡಿರಿ. Come with me a step further. ನನ್ನ ಜೊತೆಯಲ್ಲಿಯೇ ಮತ್ತೊಂದು ಹೆಜ್ಜೆ ಮುಂದಕ್ಕೆ ಬನ್ನಿರಿ. How was the burial of the Lord Jesus? ಕರ್ತನಾಗಿರುವ ಯೇಸು ಕ್ರಿಸ್ತನ ಸಮಾಧಿ ಹೇಗೆ ಮಾಡಿದರು? It was not according to the Romans. ಆ ರೋಮನ ಪದ್ಧತಿ ಪ್ರಕಾರವಾಗಿ ಅಲ್ಲ. What did the Romans do to a person who was crucified? ಆ ರೀತಿಯಲ್ಲಿ ಶಿಲುಬೆಗೇರಿಸಲ್ಪಟ್ಟ ವ್ಯಕ್ತಿಯನ್ನ ರೋಮಾಯರು ಏನು ಮಾಡುತ್ತಿದ್ದರು? They allowed that dead body to lie there. ಆ ಸತ್ತ ಮೃತ ದೇಹವನ್ನ ಅಲ್ಲಿಯೇ ಬಿಡುತ್ತಿದ್ದರು. And that's why the birds of the air would come and they will notch the flesh of that dead body. ಆಗ ಆ ಕಂಬದ ಮೇಲೆ ಇರುವಂತ ಆ ಮೃತ ದೇಹವನ್ನ ಎಣವನ್ನ ಆಕಾಶದ ಪಕ್ಷಿಗಳು ಬಂದು ಕಚ್ಚಿ ತಿನ್ನುತ್ತಿದ್ದವು. What do you call that place where the Lord Jesus Christ was crucified? ಯೇಸು ಕ್ರಿಸ್ತನು ಶಿಲುಬೆಗೇರಿಸಲ್ಪಟ್ಟ ಆ ಸ್ಥಳವನ್ನು ನೀವು ಏನೆಂದು ಕರೆಯುತ್ತೀರಿ? What is the name of that place? ಆ ಸ್ಥಳದ ಹೆಸರೇನು? What is the name of that place? ಆ ಸ್ಥಳದ ಹೆಸರೇನು? What is the name of that place?
Golgotha. ಗೊಲ್ಗೊಥಾ. What do you mean by Golgotha? ಗೊಲ್ಗೊಥಾದ ಅರ್ಥವೇನು? Golgotha means place of skull. ಆ ನಡುವಾಗ ಮೂಳೆಗಳು ತುಂಬಿರುವಂತ ಸ್ಥಳ. Many who were crucified before the Lord Jesus, ಆ ಕರ್ತನಾಗಿರುವ ಯೇಸು ಕ್ರಿಸ್ತರಿಗಿಂತ ಮುಂಚೆ ಶಿಲುಬೆಗೆ ಹಾಕಲ್ಪಟ್ಟಂತ ಅನೇಕರ ಅಸ್ಥಿ ಪಂಜರಗಳು, their skulls were lying all over that place. ಆ ತವರ ಅಸ್ಥಿ ಪಂಜರಗಳು ಆ ಎಲ್ಲ ಸ್ಥಳಗಳಲ್ಲಿ ಹರಡಿ ಬಿದ್ದಿದ್ದವು. I praise God. ದೇವರಿಗೆ ಸ್ತೋತ್ರವಾಗಲಿ. He is the father to bruise his son. ತನ್ನ ಮಗನ ಜಜ್ಜುವುದು ತಂದೆಯ ಸಂಕಲ್ಪವಾಗಿತ್ತು. God was in fully control of the death of the Lord Jesus. ಕರ್ತನಾಗಿರುವ ಯೇಸು ಕ್ರಿಸ್ತನ ಮರಣದ ಮೇಲೆ ತಂದೆಯ ಸಂಪೂರ್ಣವಾದಂತ ನಿಯಂತ್ರಣ ಹೊಂದಿದ್ದನು. That's why he did not die a Jewish death. ಆದ್ದರಿಂದ ಆತನ ಯಹೂದ್ಯ ಮರಣವನ್ನು ಹೊಂದಲಿಲ್ಲ. He died a Roman death. ಆತನ ಆ ರೋಮ ಮರಣವನ್ನು ಹೊಂದಿದನು. Not given a Roman burial but a Jewish one. ಆದರೆ ಆತನಿಗೆ ಕೊಡಲ್ಪಟ್ಟಂತ ಸಮಾಧಿ ಕಾರ್ಯವು ರೋಮ ಸಮಾಧಿ ಕಾರ್ಯವಲ್ಲ, ಯಹೂದ್ಯ ಸಮಾಧಿ ಕಾರ್ಯ. That's why two men out of the blue had come who were the secret disciples. ಆದ್ದರಿಂದಲೇ ಇಬ್ಬರು ವ್ಯಕ್ತಿಗಳು ಬಂದು ರಹಸ್ಯವಾದಟ್ಟ ಶಿಷ್ಯರಾಗಿದ್ದವರು. Joseph of Arimathea, ಅರಿಮಥಾಯದ ಯೋಸೇಫನು, Nicodemus, ನಿಕೋದೇಮನು claimed the body of the Lord Jesus. ಅವರು ಕರ್ತನಾಗಿರುವ ಯೇಸುವಿನ ಆ ದೇಹವನ್ನ ಕೇಳಿಕೊಂಡರು. Took him with all respect. ಅವರು ಗೌರವದಿಂದ ಆ ದೇಹವನ್ನ ಇಳಿಸಿಕೊಂಡರು. They cleaned that body. ಆ ದೇಹವನ್ನು ಶುದ್ಧ ಮಾಡಿದರು. They embalmed that body. ಅವರು ಆ ದೇಹಕ್ಕೆ ಸುಖದ ದ್ರವ್ಯವನ್ನು They ಹಚ್ಚಿದರು. wrapped in the clean linen cloth. ಅವರು ನೋಡುವಾಗ ಆ ಸುಖದ ಬಟ್ಟೆಗಳಿಂದ ಅದನ್ನ ದೇಹವನ್ನ ಅವರು ಸುತ್ತಿದರು. With all respect, they carried it and kept him in a new tomb. That's what the Bible says. He will have a rich tomb and a new tomb. ಅವರೆಲ್ಲರೂ ಕೂಡ ದೇಹವನ್ನ ಮುಚ್ಚಿದವರಾಗಿ ಆ ಬಟ್ಟೆದ ಸುತ್ತಿದವರಾಗಿ ಹೊಸ ಒಂದು ಸಮಾಧಿಯಲ್ಲಿ ಆ ದೇಹವನ್ನ ಇಟ್ಟರು. What do you think about the Lord Jesus? ಕರ್ತನಾಗಿರುವ ಯೇಸು ಕ್ರಿಸ್ತನ ಬಗ್ಗೆ ಏನನ್ನು ಯೋಚಿಸುತ್ತೀರಿ? Oh, I praise God whenever I think about the Lord Jesus. ಕರ್ತನಾಗಿರುವ ಯೇಸು ಕ್ರಿಸ್ತನ ಬಗ್ಗೆ ನಾನು ಯೋಚಿಸುವಾಗೆಲ್ಲ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. Christ in the manger, ಗೋದಲಿಯಲ್ಲಿಯೇ ಕ್ರಿಸ್ತನು, speaks of his incarnation. ಆತನ ನರಾವತಾರ ಮನುಷ್ಯನಾಗಿ ಬಂದದರ ಕುರಿತು ಮಾತನಾಡುತ್ತದೆ. ಬೋರಲು ಬಿದ್ದ ಕ್ರಿಸ್ತನು, Speaks of his intercession. ಆತನ ನಮಗಾಗಿ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡಿದನು ಹೇಳುತ್ತದೆ. Christ on the tree. ಮರದ ಮೇಲೆ ಕ್ರಿಸ್ತನು, Speaks of his propitiation. ಆತ ನಮಗೋಸ್ಕರವಾಗಿ ನಮಗೆ ಬದಲಾಗಿ ಈಡು Which ಕೊಡಲ್ಪಟ್ಟವನಾದನು. is the fourth picture in the Bible. ದೇವರ ವಾಕ್ಯದ 4ನೆಯ ಚಿತ್ರಣ Revelation chapter 3 and verse 20 will tell you. ಪ್ರಕಟಣೆ 3:20 ವಚನ ಹೇಳುತ್ತದೆ. Christ at the door. ಕ್ರಿಸ್ತನು ಆತನ ಬಾಗಿಲಲ್ಲಿ Christ at ನಿಂತಿದ್ದಾನೆ. the door. ಬಾಗಿಲಲ್ಲಿ ನಿಂತಿರುವ ಕ್ರಿಸ್ತನು. What you read in Revelation 3 and 20. ಪ್ರಕಟಣೆ 3:20 ನಾವು ಓದುತ್ತೇವೆ. Behold, I stand at the door and knock. ಈಗ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. And that is what we see him doing today. ಇವತ್ತು ಅದನ್ನೇ ಆತನು ಮಾಡುತ್ತಾ ಇರುವುದಾಗಿ ನಾವು ನೋಡುತ್ತೇವೆ. He is knocking. ಆತನು ಬಡಿಯುತ್ತಿದ್ದಾನೆ. He is knocking. ಆತನು ಬಡಿಯುತ್ತಿದ್ದಾನೆ. Christ at the door. ಬಾಗಿಲ ಬಳಿಯಲ್ಲಿ ಕ್ರಿಸ್ತನು. Now I want to ask you some question. ನಾನು ಈ ಪ್ರಶ್ನೆಗಳನ್ನು ಕೇಳುತ್ತೇನೆ. How long is the Lord Jesus Christ knocking at your door? ಕರ್ತನಾಗಿರುವ ಯೇಸು ಕ್ರಿಸ್ತನು ಎಷ್ಟು ಕಾಲದಿಂದ ನಿಮ್ಮ ಹೃದಯದ ಬಾಗಿಲನ್ನ ಬಡಿಯುತ್ತಾ ನಿಂತಿದ್ದಾನೆ? How many times you heard the gospel of the Lord Jesus? ಎಷ್ಟು ಸಾರಿ ಕರ್ತನಾಗಿರುವ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ನೀವು ಕೇಳಿಸಿಕೊಂಡಿದ್ದೀರಿ? Since how many days you are keeping your heart closed before him? ಎಷ್ಟು ಕಾಲದಿಂದ ನೀವು ನಿಮ್ಮ ಹೃದಯವನ್ನು ಮುಚ್ಚಿಕೊಂಡವರಾಗಿ ಆತನಿಗೆ ತೆರೆಯದೇ When ಇದ್ದೀರಿ? are you going to reply to his knocking? ಆತನು ನಿಮ್ಮ ಹೃದಯದ ಬಾಗಿಲು ಬಡಿಯುತ್ತಾ ಇರುವಾಗ ನೀವು ಯಾವಾಗ ಆತನಿಗೆ ಉತ್ತರ ಕೊಡುತ್ತೀರಿ? Christ at the door speaks about his invitation. ಆ ಬಾಗಿಲ ಬಳಿಯಿರುವಂತ ಕ್ರಿಸ್ತನು ಆತನು ನೀಡುವಂತ ಆಹ್ವಾನವನ್ನು ನಮಗೆ ತಿಳಿಸಿಕೊಡುತ್ತದೆ. Let me tell you, even now Christ is knocking at your door. ನಾನು ನಿಮಗೆ ಹೇಳುತ್ತೇನೆ, ಈಗಲೂ ಕೂಡ ಕ್ರಿಸ್ತನು ನಿಮ್ಮ ಹೃದಯದ ಬಾಗಿಲನ್ನು ಬಡಿಯುತ್ತಾ ಇದ್ದಾನೆ. Whoever you are, ನೀವು ಯಾರೇ ಆಗಿದ್ದರು, he is knocking at your door. ಆತನ ಹೃದಯದ ಬಾಗಿಲನ್ನು And what ಬಡಿಯುತ್ತಿದ್ದಾನೆ. he wants that you should do. ನೀವು ಏನು ಮಾಡಬೇಕೆಂದು ಆತನು ಬಯಸುತ್ತಾನೆ. Behold, I stand at the door and knock. ಈಗ ಬಾಗಿಲು ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. And if any man hear my voice and open their door, ಯಾವನಾದರೂ ನನ್ನ ಸ್ವರವನ್ನ ಕೇಳಿ ತನ್ನ ಹೃದಯದ ಬಾಗಿಲನ್ನ ತೆರೆದರೆ, I will come in and sup with him and he with me. ನಾನು ಅವರೊಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. Young man, did you open your heart for the Lord Jesus? ಯವನಸ್ಥನ ನಿನ್ನ ಹೃದಯವನ್ನು ಕರ್ತನಾಗಿರುವ ಯೇಸು ಕ್ರಿಸ್ತನಿಗಾಗಿ ತೆರೆದಿದ್ದೀಯಾ? How long will you keep your door closed for him? ಆತನಿಗೋಸ್ಕರವಾಗಿ ನಿನ್ನ ಹೃದಯವನ್ನ ಎಷ್ಟು ಕಾಲದಿಂದ ನೀನು ಮುಚ್ಚಿಟ್ಟುಕೊಂಡಿದ್ದಿ?
Young girl, did you open your life for the Lord Jesus? ಯವನಸ್ಥ ಹುಡುಗಿಯೇ, ನಿನ್ನ ಜೀವಿತವನ್ನು ಕರ್ತನಾಗಿರುವ ಯೇಸು ಕ್ರಿಸ್ತನಿಗೆ ಕೊಟ್ಟಿದ್ದೀಯಾ? Now think along with me like this. ನನ್ನೊಂದಿಗೆ ಈ ರೀತಿಯಲ್ಲಿ ಯೋಚನೆ ಮಾಡಿರಿ. If somebody comes to your house, ನಿಮ್ಮ ಮನೆಗೆ ಯಾರಾದ್ರೂ ಬಂದರೆ, we'll put it other way around. You go to somebody's house. ನೀವು ಅದನ್ನ ನಾವು ಈ ರೀತಿ ಹೇಳೋಣ, ನೀವು ಯಾರ್ದೋ ಮನೆಗೆ ಹೋಗುತ್ತೀರಿ, and you stand at their door. ನೀವು ಅವರ ಮನೆಯ ಬಾಗಿಲಲ್ಲಿ ನಿಂತಿದ್ದೀರಿ, and you knock there. ನೀವು ಆ ಮನೆಯ ಬಾಗಿಲನ್ನ ಬಡಿಯುತ್ತಾ ಇದ್ದೀರಿ, and you don't hear any reply from them. ನೀವು ಅವರಿಂದ ಯಾವುದೇ ಉತ್ತರವನ್ನು ಕೇಳಿಸಿಕೊಳ್ಳುವುದಿಲ್ಲ. What will you do? ನೀವೇನು ಮಾಡುತ್ತೀರಿ? What will you do? ನೀವೇನು ಮಾಡುತ್ತೀರಿ? What will you do if you don't get reply from inside? ಒಳಗಿನಿಂದ ಯಾವುದೇ ಪ್ರತ್ಯುತ್ತರ ಬಾರದಾಗ ನೀವೇನು ಮಾಡುತ್ತೀರಿ? What will you do? ನೀವೇನು ಮಾಡುತ್ತೀರಿ? You know what I will do? ನಾನೇನು ಮಾಡುತ್ತೇನೆ ಗೊತ್ತಾ? I will knock little louder. ನಾನು ಜೋರಾಗಿ ಬಡಿಯುತ್ತೇನೆ. I will knock it still louder. ನಾನು ಇನ್ನು ಜೋರಾಗಿ ಬಡಿಯುತ್ತೇನೆ. Still no reply comes to me. ಇನ್ನು ಯಾವುದೇ ಪ್ರತ್ಯುತ್ತರ ಬಾರದೇ ಇದ್ದಾಗ I will still try to knock it louder and louder. ಇನ್ನು ಜೋರಾಗಿ ನಾನು ಕದವನ್ನ ಬಡಿಯುವುದಕ್ಕೆ ಪ್ರಯತ್ನಿಸುತ್ತೇನೆ. But even then if I don't get reply from inside, ಇನ್ನು ಕೂಡ ಒಳಗಿನ ನನಗೆ ಯಾವುದೇ ಪ್ರತ್ಯುತ್ತರ ಬಾರದೇ ಇದ್ದಾಗ what will we do? ನಾವೇನು ಮಾಡುತ್ತೇವೆ? We will just walk away from that place. ನಾವು ಆ ಸ್ಥಳದಿಂದ ಆಗಿನ ಹೊರಟು ಹೋಗುತ್ತೇವೆ. Tell me. ಹೇಳಿರಿ. Tell me. ಹೇಳಿರಿ. Since when Christ is knocking at your door? ಕರ್ತನಾಗಿರುವ ಯೇಸು ಕ್ರಿಸ್ತನು ಯಾವಾಗಲಿಂದ ನಿನ್ನ ಹೃದಯದ ಬಾಗಿಲನ್ನು ಬಡಿಯುತ್ತಾ ಇದ್ದಾನೆ? And he did not walk away as yet. ಆದರೆ ಇನ್ನು ಕೂಡ ಆತನು ನಿನ್ನ ಹೃದಯದ ಬಾಗಿಲಿಂದ ಆತನು ಹೊರಟು ಹೋಗಿಲ್ಲ. He is still patiently waiting for you. ಇನ್ನು ಕೂಡ ಆತನ ತಾಳ್ಮೆಯಿಂದ ನೀನು ಕದ ತೆರೆಯುವುದಕ್ಕಾಗಿ ಕಾಯುತ್ತಾ ಇದ್ದಾನೆ. He is still patiently knocking at your heart. ಆತನು ಇನ್ನು ಕೂಡ ತಾಳ್ಮೆಯಿಂದ ದೀನತೆಯಿಂದ ನಿನ್ನ ಹೃದಯದ ಬಾಗಿಲನ್ನು ಬಡಿಯುತ್ತಿದ್ದಾನೆ. He is giving an opportunity for you. ಆತನು ಇನ್ನೂ ಕೂಡ ನಿಮಗೊಂದು ಅವಕಾಶವನ್ನು ಕೊಡುತ್ತಿದ್ದಾನೆ. How long are you going to keep the Lord Jesus Christ outside your door? ನೀನು ಇನ್ನೆಷ್ಟು ಕಾಲ ಕರ್ತನಾಗಿರುವ ಯೇಸು ಕ್ರಿಸ್ತನನ್ನ ನಿನ್ನ ಹೃದಯದ ಬಾಗಿಲಿಂದ ಹೊರಗೆ ಇಟ್ಟುಕೊಳ್ಳುತ್ತಿ? Will you say to him this evening? ಈ ಸಾಯಂಕಾಲ ಆತನಿಗೆ ಹೇಳುತ್ತೀಯಾ? Lord, I thank you for coming in manger for me. ಕರ್ತನಾಗಿರುವ ಯೇಸುವೇ, ನನಗೋಸ್ಕರವಾಗಿ ನೀನು ಗೋದಲಿಯಲ್ಲಿ ಜನಿಸಿ ಬಂದದಕ್ಕಾಗಿ ಸ್ತೋತ್ರ. Lord, I thank you for falling on face for me, bearing my ಕರ್ತನ burden of sin. ನನಗೋಸ್ಕರವಾಗಿ ನನ್ನ ಪಾಪದ ಭಾರವನ್ನು ಹೊತ್ತುಕೊಂಡು ಬೋರಲು ಬಿದ್ದದಕ್ಕಾಗಿ ನಿನಗೆ Lord, I ಸ್ತೋತ್ರ. thank you for bearing my sin upon the tree on the cross. ಕರ್ತನೆ, ಕಲ್ವಾರು ಶಿಲುಬೆಯ ಮೇಲೆ ಆ ಮರದ ಕಮ್ಮ ಮೇಲೆ ನನ್ನ ಪಾಪ ಭಾರಗಳನ್ನ ಹೊತ್ತುಕೊಂಡದಕ್ಕಾಗಿ ನಿನಗೆ Lord, ಸ್ತೋತ್ರ. thank you for your patience here and knocking at my door. ಕರ್ತನೆ, ನಿನ್ನ ತಾಳ್ಮೆಗಾಗಿ ನಿನಗೆ ಸ್ತೋತ್ರ. ನನ್ನ ಹೃದಯದ ಬಾಗಿಲನ್ನ ನೀನು ತಟ್ಟುತ್ತಾ ಇದ್ದಿ. Always I turned a deaf ear to your calling. ದೇವರೇ, ಅನೇಕ ಸಾರಿ ಯಾವಾಗಲೂ ಕೂಡ ನೀನು ಕದ ಬಡಿಯುತ್ತಿದ್ದಾಗಲೂ ಕೂಡ Lord, now I ನಾನು open- ಕಿವಿಡನ ಹಾಗೆ ನಾನು ಕದವನ್ನು Now ಮುಚ್ಚಿಕೊಂಡಿದ್ದೇನೆ. I open my heart. ಈಗ ನಾನು ನನ್ನ ಹೃದಯವನ್ನು Now ತೆರೆಯುತ್ತೇನೆ. I receive you into my heart. ನಾನು ನಿನ್ನ ನನ್ನ ಹೃದಯಕ್ಕೆ ಸ್ವೀಕಾರ You are ಮಾಡಿಕೊಳ್ಳುತ್ತೇನೆ. my Lord and you are my Savior. ನೀನು ನನ್ನ ರಕ್ಷಕರು, ನೀನು ನನ್ನ ಒಡೆಯನು. Come into my heart, Lord. ಕರ್ತನ ನನ್ನ ಹೃದಯದೊಳಕ್ಕೆ ಬಾ. Forgive my sins. ನನ್ನ ಪಾಪಗಳನ್ನ ಕ್ಷಮಿಸು. Wash me and cleanse me, O God. ದೇವರ ನನ್ನನ್ನು ಶುದ್ಧ ಮಾಡು, ನನ್ನ ತೊಳೆ. This will be the day of regeneration for you. ಇದು ನಿನಗೆ ಈ ದಿವಸ ಪುನರ್ಜನ್ಮದ This ದಿನವಾಗಿರುತ್ತದೆ. will be the day of salvation for you. ಈ ದಿನವೇ ನಿನಗೆ ರಕ್ಷಣೆ ದಿನವಾಗಿರುತ್ತದೆ. Let me tell you, beloved, ಪ್ರಿಯರೇ, ನಾನು ಮತ್ತೊಮ್ಮೆ ಹೇಳುತ್ತೇನೆ, I read about a young man. ನಾನೊಬ್ಬ ಯವನಸ್ಥನ ಬಗ್ಗೆ ಓದಿದೆ. A young man disobedient to his mother. ಆ ಯವನಸ್ಥನ ತನ್ನ ತಾಯಿಗೆ So ಅವಿಧೇಯನಾಗಿದ್ದನು. many times his mother, who was a godly mother, prayed for him and advised him. ಅನೇಕ ಸಾರಿ ದೈವ ಭಕ್ತಿಯಾದ ಅವನ ತಾಯಿಯು ಅವನಿಗೆ ಸಲಹೆ ಕೊಟ್ಟಳು, ಬುದ್ಧಿವಾದ ಹೇಳಿದಳು, ಬುದ್ಧಿಮಾತು ಹೇಳಿದಳು ಕೂಡ ಅವನು ಕೇಳಿಸಿಕೊಳ್ಳಲಿಲ್ಲ. She was a widow. His father already died. ಆಕೆ ವಿಧವೆಯಾಗಿದ್ದಳು, ಆಕೆ ಗಂಡ ಸತ್ತು ಹೋಗಿದ್ದನು. Mother was always telling to son, don't go that way. ತಾಯಿ ಯಾವಾಗ ಕೇಳ್ತಾಳೆ, ಮಗನೇ ನೀನು ಆ ಮಾರ್ಗದಲ್ಲಿ ಹೋಗಬೇಡ ಎಂದು. Listen to me. ನನ್ನ ಮಾತನ್ನ ಕೇಳು. Repent of your sin. ನಿನ್ನ ಪಾಪಗಳಿಗೆ ಪಶ್ಚಾತ್ತಾಪ ಪಡು. ಕರ್ತನಾಗಿರುವ ಯೇಸು ಕ್ರಿಸ್ತನ But he ನಂಬಿಕೆ never ಇಡು. listened to mother. ಆದರೆ ಆತನಾದರೂ ತನ್ನ ತಾಯಿ ಮಾತನ್ನು ಎಂದೂ ಕೇಳಲಿಲ್ಲ. He never gave heed to the prayers of mother. ತಾಯಿಯ ಪ್ರಾರ್ಥನೆಗಳಿಗೆ ಆತನು ಯಾವಾಗಲೂ ಕೂಡ ಗಮನ ಕೊಡಲಿಲ್ಲ. He just lived the way he liked to live. ಆತನು ಇಷ್ಟ ಬಂದ ಹಾಗೆ ಜೀವಿಸುತ್ತಲೇ ಇದ್ದನು. There came a time in his life, ಒಂದು ಆತನ ಜೀವನದಲ್ಲಿ ಒಂದು ಕಾಲ ಬಂತು. and one day his mother died. ಒಂದು ದಿವಸ ಆತನ ತಾಯಿ ಸತ್ತಳು. His mother passed away. ಆತನ ತಾಯಿ ತೀರಿ ಹೋದಳು. And at the death of his mother, at the funeral service, ಆತನ ತಾಯಿಯು ಸತ್ತು ಆಕೆಯ ಶವ ಸಂಸ್ಕಾರ ಮಾಡುವಂತಹ ಆ ಸ್ಥಳದಲ್ಲಿ there were so many godly men and women present there. ಅನೇಕ ದೇವ ಭಕ್ತ ಜನರು ಅಲ್ಲಿ ನಿಂತಿದ್ದರು, As the ಪುರುಷನು ಸ್ತ್ರೀಯರು. minister was administering a godly burial to this lady, ಆ ದೇವರ ಸೇವಕನು ಆ
ದೈವ ಭಕ್ತಿಯಾದಂತಹ ಆಕೆಯ ದೇಹವನ್ನ ಆಕೆಯ ಸಮಾಧಿ ಕಾರ್ಯವನ್ನ ಮಾಡುತ್ತಾ This ಇದ್ದಾಗ young and disobedient boy, ಈ ಯವನಸ್ಥನಾಗಿದಂತ ಅವಿಧೇಯದಂತ ಹುಡುಗನು he was standing alone there. ಆತನು ಒಬ್ಬಂಟಿಗನಾಗಲಿ ನಿಂತಿದ್ದಾನೆ. He was shocked in his life. ತನ್ನ ಜೀವಿತದಲ್ಲಿ ಆತನು ಬಹಳವಾಗಿ ಆಶ್ಚರ್ಯಚಕಿತನಾದನು. As the minister was going to proceed for the funeral, ಆ ದೇವರ ಸೇವಕನು ಆತನು ಆ ದೇಹವನ್ನ ಮಣ್ಣಿನಲ್ಲಿ ಇಡುವಂತ ಸಮಾಧಿ ಕಾರ್ಯಕ್ಕೆ ಮುಂದುವರಿಯುವಾಗ he asked him to wait for a while. ಆತನು ಕೇಳುತ್ತಾನೆ, ಸ್ವಲ್ಪ ತಡೆಯಿರಿ He ಎಂದು. said, can I speak for two minutes? ನಾನು 2 ನಿಮಿಷ ಮಾತನಾಡಲಿ ಎಂದು ಕೇಳುತ್ತಾನೆ. He was permitted to speak. ಆ ದೇವರ ಸೇವಕನು 2 ನಿಮಿಷ ಅವಕಾಶ ಕೊಡುತ್ತಾನೆ. He stood there at the grave of his mother. ತನ್ನ ತಾಯಿಯ ಸಮಾಧಿಯ ಬಳಿ ನಿಂತುಕೊಳ್ಳುತ್ತಾನೆ. And ಅವನು he looked ವ್ಯಕ್ತಿ at all audience there. ಅಲ್ಲಿರುವಂತ ಎಲ್ಲಾ ಜನ ಸಮೂಹವನ್ನು ನೋಡುತ್ತಾನೆ. And he was crying bitterly. ಆತನು ತುಂಬಾ ದುಃಖದಿಂದ ಅಳುತ್ತಿದ್ದಾನೆ. He was crying for the first time in his life. ತನ್ನ ಜೀವಿತದಲ್ಲಿ ಮೊದಲನೇ ಸಾರಿ ಅಳುತ್ತಿದ್ದಾನೆ. Looking at the dead body of his mother. ತನ್ನ ತಾಯಿಯ ಮೃತದೇಹವನ್ನು ನೋಡಿ ಅಳುತ್ತಿದ್ದಾನೆ. He said, my mother prayed for me. ಆತನು ತನ್ನ ತಾಯಿ ನನಗಾಗಿ ಪ್ರಾರ್ಥನೆ ಮಾಡಿದಳು. My mother always advised me. ನನ್ನ ತಾಯಿ ಯಾವಾಗಲೂ ನನಗೆ ಸಲಹೆ ಕೊಡುತ್ತಿದ್ದಳು. I never listened to her. ನಾನು ಆಕೆಯ ಮಾತನ್ನು ಎಂದಿಗೂ ಕೇಳಿಸಿಕೊಳ್ಳಲಿಲ್ಲ. I lived in a very bad life. ನಾನು ಬಹಳ ಕೆಟ್ಟ ಜೀವಿತವನ್ನು I was ಜೀವಿಸಿದೆ. living a secret life in sin. ನಾನು ಪಾಪದಲ್ಲಿ ರಹಸ್ಯ ಪಾಪದ ಜೀವಿತವನ್ನು ಜೀವಿಸುತ್ತಿದ್ದೆ. Now my mother is dead. ಈಗ ನನ್ನ ತಾಯಿ ಸತ್ತು ಹೋಗಿದ್ದಾಳೆ. There is no one to pray for me. ನನಗಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಯಾರೂ ಇಲ್ಲ. There will be no one to advise me ನನ್ನ hereafter. ಇನ್ನಿಂದ ಮುಂದಕ್ಕೆ ನನಗೆ ಸಲಹೆ ಕೊಡ್ಲಿಕ್ಕೆ ಯಾರೂ ಇಲ್ಲ. But one thing I want to tell you all. ನಾನು ನಿಮ್ಮೆಲ್ಲರಿಗೆ ಒಂದು ಮಾತನಾಡುತ್ತೇನೆ. By taking my mother, ನನ್ನ ತಾಯಿಯನ್ನು ತೆಗೆದುಕೊಳ್ಳುವುದರಿಂದ I understand one thing today. ನಾನು ಇವತ್ತು ಒಂದು ಸಂಗತಿಯನ್ನು ಅರ್ಥ ಮಾಡಿಕೊಂಡೆನು. God has knocked louder in my heart. ದೇವರು ಆತನು ನನ್ನ ಜೀವಿತದಲ್ಲಿ ಆತನು ಪ್ರೀತಿ ಮಾಡಲಿಲ್ಲ. By taking my mother, he has sounded a louder calling in my life. ನನ್ನ ತಾಯಿಯನ್ನು ತೆಗೆದುಕೊಳ್ಳುವುದರ ಮೂಲಕವಾಗಿ ನನ್ನ ದೇವರು ನನ್ನ ಹೃದಯದಲ್ಲಿ ಇನ್ನು ಜೋರಾಗಿ ಆತನು ಬಡಿಯುತ್ತಾ ಇದ್ದಾನೆ, ಶಬ್ದ ಮಾಡುತ್ತಿದ್ದಾನೆ. And he said, today I accept Lord Jesus as my Lord and my Savior. ಆ ಶಬ್ದವನ್ನ ಕೇಳಿ ಇವತ್ತು ಆತನ ಸ್ವಂತ ರಕ್ಷಕನು ಒಡೆಯನೆಂಬುದಾಗಿ ಸ್ವೀಕಾರ ಮಾಡಿಕೊಳ್ಳುತ್ತೇನೆ. I give my life to the Lord Jesus. ನನ್ನ ಜೀವಿತವನ್ನು ಕರ್ತನಾಗಿರುವ ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಡುತ್ತೇನೆ. I believe he died for my sins and rose again. ಆತ ನನ್ನ ಪಾಪಗಳಿಗಾಗಿ ಸತ್ತು ಆತನು ಪುನರುತ್ಥಾನ ಹೊಂದಿದ್ದಾನೆ ಎಂಬುದಾಗಿ ನಾನು ಇವತ್ತು ನಂಬುತ್ತೇನೆ. I don't know whether you are waiting for that louder calling of God in your life. ಒಂದು ವೇಳೆ ನಿನ್ನ ಜೀವನದಲ್ಲಿ ಕೂಡ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಜೋರಾಗಿ ಗಟ್ಟಿಯಾಗಿ ಶಬ್ದ ಮಾಡಿ ಕರೆಯುವುದನ್ನ ಕೇಳಿಸಿಕೊಳ್ಳುವುದಕ್ಕಾಗಿ ನೀವು ಕಾಯುತ್ತಾ ಇದ್ದೀರೋ ಏನೋ ನನಗೆ When your ಗೊತ್ತಿಲ್ಲ. mother and father speaks to you, God is knocking at your heart. ನಿನ್ನ ತಂದೆ ತಾಯಿಯೊಂದಿಗೆ ಮಾತನಾಡುವಾಗ ದೇವರು ನಿನ್ನ ಹೃದಯದ ಬಾಗಿಲು ತಟ್ಟುತ್ತಿದ್ದಾನೆ. When you hear the gospel of the Lord Jesus, God is knocking at your heart. ಕರ್ತನಾಗಿರುವ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಕೇಳಿಸಿಕೊಳ್ಳುವಾಗ ದೇವರು ನಿನ್ನ ಹೃದಯದ ಬಾಗಿಲನ್ನು And if you ತಟ್ಟುತ್ತಿದ್ದಾನೆ. do not listen to that, ನೀವು ಅದನ್ನ ಕೇಳಿಸಿಕೊಳ್ಳದಿದ್ದರೆ because God loves you, ದೇವರು ನಿನ್ನನ್ನು ಪ್ರೀತಿ because God ಮಾಡುವವನಾಗಿರುವುದರಿಂದ doesn't want you to be lost in your sin, ನಿನ್ನ ಪಾಪದಲ್ಲಿಯೇ ನೀನು ನಾಶವಾಗುವುದನ್ನು ದೇವರು ಇಷ್ಟಪಡದೇ ಇರುವುದರಿಂದ He may make a louder calling in your life. ನಿನ್ನ ಜೀವಿತದಲ್ಲಿ ದೇವರು ಇನ್ನೂ ಗಟ್ಟಿಯಾದ ಶಬ್ದವನ್ನ ಮಾಡಬಹುದು. Before such a thing comes to you, ಅಂತಹ ಸಂಗತಿ ನಿನ್ನ ಜೀವಿತದಲ್ಲಿ ಬರುವುದಕ್ಕಿಂತ ಮುಂಚೆ will you come to Him today? ಇವತ್ತು ನೀನು ಕರ್ತನ ಬಳಿಗೆ ಬರುವಿಯಾ? Say, Lord, I thank you. ನೀನು ಕರ್ತನಿಗೆ ನಾನು ಸ್ತೋತ್ರ ಮಾಡುತ್ತೇನೆ Lord, I ಹೇಳ್ತೀಯ. repent of my sins. ಕರ್ತನ ಪಾಪಗಳಿಗಾಗಿ ನಾನು ಪಶ್ಚಾತ್ತಾಪ I believe ಪಡುತ್ತೇನೆ. Lord Jesus died for me and rose again. ಕರ್ತನಾಗಿರುವ ಯೇಸು ನನಗಾಗಿ ಸತ್ತು ಆತನು ಪುನರುತ್ಥಾನ ಹೊಂದಿದ್ದಾನೆ ಎಂದು ನಂಬುತ್ತೇನೆ. By the way, if you are a Bible student, you know, though we can take that verse for gospel, it is mainly spoken to the church at Laodicea. ದೇವರ ವಾಕ್ಯದ ವಿದ್ಯಾರ್ಥಿ ನೀವಾಗಿದ್ದರೆ ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುತ್ತೀರಿ. ಪ್ರಕಟಣೆ 3:20 ಬರೆಯಲ್ಪಟ್ಟಂತ ಆ ಮಾತು ಅವರು ರಕ್ಷಣೆ ಹೊಂದದೇ ಇರುವವರಿಗೋಸ್ಕರವಾಗಿ ಅಲ್ಲ, ದೇವರ ಸಭೆಗೆ ಬರೆಯಲ್ಪಟ್ಟ ಮಾತು. Believers have become casual in their life, ವಿಶ್ವಾಸಿಗಳು ತಮ್ಮ ಜೀವಿತದಲ್ಲಿ ಸಾಮಾನ್ಯರ ಹಾಗೆ ಜೀವಿಸುತ್ತಾ ಇದ್ದರು. living a double standard life. ಅವರು ನೋಡುವಾಗ ಡಬಲ್ ಸ್ಟ್ಯಾಂಡರ್ಡ್ ಆಗಿ ಅವರು ಲೋಕದವರಂತೆಯೂ ಕ್ರಿಸ್ತನವರಂತೆಯೂ ಅವರು ಜೀವಿಸುತ್ತಾ ಇದ್ದರು. Secret sin in life. ಜೀವಿತದ ರಹಸ್ಯ ಪಾಪಗಳು ಇದ್ದವು. No lordship to the Lord Jesus. ಕ್ರಿಸ್ತನಿಗೆ ಆ ಒಡೆಯತ್ವವನ್ನು ಕೊಟ್ಟಿರಲಿಲ್ಲ. If you are living such a life, brother, ಸಹೋದರನಿದಂತ ಜೀವಿತವನ್ನ ಜೀವಿಸುತ್ತಿದ್ದರೆ, you are living such a life, dear sister, ಪ್ರಿಯ ಸಹೋದರನಿದಂತ ಜೀವಿತವನ್ನ ಜೀವಿಸುತ್ತಿದ್ದರೆ, before He makes a louder knocking at your door, will you repent of your sin? ನಿನ್ನ ಹೃದಯದ ಬಾಗಿಲನ್ನು ಜೋರಾಗಿ ಬಡುವುದಕ್ಕಿಂತ ಮುಂಚೆ ನಿನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಆತನ ಬಳಿಗೆ ಬರುವೆಯಾ? I could talk about the 4 portraits to you. ನಾನು 4 ಚಿತ್ರಗಳ ಬಗ್ಗೆ ನಿಮ್ಮೊಂದಿಗೆ ಮಾತನಾಡಬಹುದು. Time would not suffice me to talk about the rest. ಆದರೆ ಉಳಿದಂತ 3 ಸಂಗತಿಗಳ ಬಗ್ಗೆ ಮಾತನಾಡುವುದಕ್ಕೆ ನನಗೆ ಸಮಯವೂ ಅವಕಾಶ ಕೊಡುವುದಿಲ್ಲ. But I will just mention and go ahead.
ನಾನು ಅದನ್ನ ನಿಮಗೆ ತಿಳಿಸಿ ಮುಂದಕ್ಕೆ You can ಹೋಗುತ್ತೇನೆ. study it for yourself. ನಿಮ್ಮಷ್ಟಕ್ಕೆ ನೀವೇ ಓದಿಕೊಳ್ಳಬಹುದು, ಧ್ಯಾನ Christ in the ಮಾಡಬಹುದು. manger ಗೋದಲಿಯಲ್ಲಿ ಕ್ರಿಸ್ತನು speaks of his incarnation. ಆತನ ಮನುಷ್ಯನಾಗಿ ಬಂದದರ ಕುರಿತು Christ on his ಮಾತನಾಡುತ್ತದೆ. face ಬೋರ್ಲು ಬಿದ್ದ ಕ್ರಿಸ್ತನು speaks of his intercession. ಆತ ನಮಗಾಗಿ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡಿದರ Christ ತಿಳಿಸುತ್ತದೆ. on the tree ಮರದ ಮೇಲೆ ಕ್ರಿಸ್ತನು speaks of his propitiation. ಆತ ನಮಗೋಸ್ಕರವಾಗಿ ಈಡು ಕೊಡಲ್ಪಟ್ಟವನಾದನು. Christ at the door speaks of his invitation. ಆ ಬಾಗಿಲ ಬಳಿಯಲ್ಲಿ ಕ್ರಿಸ್ತನು ಆತನು ಆಹ್ವಾನ ಕೊಡುವುದನ್ನು ಮಾತನಾಡುತ್ತದೆ. You know which is the next? ಮುಂದಿನದೇನು ಗೊತ್ತೇ? You know which is the next? ಮುಂದಿನದೇನು ಗೊತ್ತೇ? Do you know which is the next? ಮುಂದಿನ ನಿಮಗೇನು ಗೊತ್ತೇ? Christ on the clouds. ಆ ಒಂದು ಮೋಡಗಳಲ್ಲಿ ಅಥವಾ ಮೇಘಗಳಲ್ಲಿ ಕ್ರಿಸ್ತನು. No sooner this time age closes, Christ is going to come on clouds. ಈ ಒಂದು ಕೃಪಾಯೋಗ ಮುಗಿಯೊಳಗಾಗಿ ಕ್ರಿಸ್ತನ ಮಧ್ಯಾಕಾಶಕ್ಕೆ ಬರುತ್ತಾನೆ. He is going to come for those who have believed in the Lord Jesus. ಕರ್ತನಾಗಿರುವ ಯೇಸು ಕ್ರಿಸ್ತನ ನಂಬಿಕೆಟ್ಟವರಿಗಾಗಿ ಆತನು ಬರುತ್ತಾನೆ. Everybody else will remain here. ಉಳಿದವರೆಲ್ಲರೂ ಕೂಡ ಇಲ್ಲಿಯೇ ಉಳಿದು ಬಿಡುತ್ತಾರೆ. Only the true believers, born again children of God, will be raptured when Christ comes in the cloud. ಕ್ರಿಸ್ತನು ಆ ಮೇಘಗಳಲ್ಲಿ ಬಂದಾಗ ನಿಜ ವಿಶ್ವಾಸಿಗಳು ರಕ್ಷಿಸಲ್ಪಟ್ಟಂತವರು ಮಾತ್ರವೇ ಅವರು ಮೇಘಗಳಲ್ಲಿ ಎತ್ತಲ್ಪಡುತ್ತಾರೆ. Christ on the cloud speaks about his reception. ಆ ಮೇಘಗಳಲ್ಲಿ ಬರುವಂತ ಕ್ರಿಸ್ತನು ಅನ್ನುವಂಥದ್ದು ಆತನು ನಮ್ಮನ್ನ ಕರೆದೊಯ್ಯುವುದಕ್ಕಾಗಿ ಬರುವುದನ್ನು ಕುರಿತು ಮಾತನಾಡುತ್ತದೆ. When you read about Christ on the throne, ನಂತರ ಆ ಸಿಂಹಾಸನದ ಮೇಲೆ ಕ್ರಿಸ್ತನನ್ನು ನೀವು ಓದುವಾಗ, you read 1 Corinthians chapter 3 or you read Revelation chapter 20 verse 15. 1 ಕೊರಿಂಥ 3ನೇ ಅಧ್ಯಾಯ ಪ್ರಕಟಣೆ ಗ್ರಂಥ 20:15 ವಚನ ಓದುವಾಗ, there is a Christ throne judgment and there is a white throne judgment. ಅಲ್ಲಿ ನೋಡುವಾಗ ಕ್ರಿಸ್ತನ ನ್ಯಾಯಾಸನ ಹಾಗೂ ಆ ಬಿಳಿ ಸಿಂಹಾಸನದ ನ್ಯಾಯ ತೀರ್ಪು ಎಂಬುದಾಗಿ ಓದುತ್ತೇವೆ. Christ on the throne speaks about his evaluation. ಆ ಒಂದು ಸಿಂಹಾಸನದ ಮೇಲೆ ಕ್ರಿಸ್ತ ನೋಡುವಾಗ ಆತನ ಮೌಲ್ಯ ಮಾಪನ ಮಾಡುವುದರ ಕುರಿತಾಗಿ ಮಾತನಾಡುತ್ತದೆ. But seventhly you have Christ in glory. ಕೊನೆ 7ನೇದಾಗಿ ನೋಡುವಾಗ ಮಹಿಮೆಯಲ್ಲಿ ಕ್ರಿಸ್ತನನ್ನು ನಾವು ನೋಡುತ್ತೇವೆ. He is reigning over all. ಎಲ್ಲರ ಮೇಲೆ ಆತನು ಆಳುವವನಾಗಿರುತ್ತಾನೆ. I wish I could elaborate all those three to you. ಅವೆಲ್ಲವನ್ನು ಕೂಡ ನಿಮಗೆ ನಾನು ವಿವರಿಸಿ ಹೇಳಬಹುದೆಂದು ಆಶಿಸುತ್ತೇನೆ. But let me close with this one comment. ನಾನು ಈ ಒಂದು ಹೇಳಿಕೆಯೊಂದಿಗೆ ಮುಗಿಸುತ್ತೇನೆ. Are you listening to me, dear sister? ಪ್ರಿಯ ಸಹೋದರನನ್ನು ಕೇಳಿಸಿಕೊಳ್ಳುತ್ತಿದ್ದೀಯಾ? Are you listening to me, young man? ಯವನಸ್ಥರನನ್ನು ಕೇಳಿಕೊಳ್ಳುತ್ತಿದ್ದೀಯಾ? 7 portraits of the Lord Jesus. ಈ ಕರ್ತನಾಗಿರುವ ಯೇಸು ಕ್ರಿಸ್ತನ ಈ 7 ಚಿತ್ರಣಗಳ ಕುರಿತು ಮಾತನಾಡುವಾಗ 3 have already happened. 3 ಚಿತ್ರಣಗಳು ಈಗಾಗಲೇ ಸಂಭವಿಸಿವೆ ಅಥವಾ ನೆರವೇರಿವೆ. The 4th one is happening today. 4ನೇದು ಇವತ್ತು ನಡೆಯುತ್ತಾ ಇದೆ. The first 3 have already happened. ಮೊದಲಿನ 3 ಈಗಾಗಲೇ ಸಂಭವಿಸಿವೆ. And the 4th one that is knocking at the door is happening today. 4ನೇದು ಅಂದರೆ ಹೃದಯದ ಬಾಗಿಲು ತಟ್ಟುತ್ತಾ ಇರುವುದು ಇವತ್ತು ಸಂಭವಿಸುತ್ತಾ ಇದೆ. Next 3 are surely going to happen. ಮುಂದಿನ 3 ಆದಷ್ಟು ಬೇಗನೆ ಖಂಡಿತವಾಗಿಯೂ ನೆರವೇರುತ್ತವೆ. Where will you find yourself in the light of this scripture? ದೇವರ ವಾಕ್ಯದ ಬೆಳಕಿನಲ್ಲಿ ನಿನ್ನನ್ನು ನೀನು ಎಲ್ಲಿ ಕಂಡುಕೊಳ್ಳುತ್ತಿ? As he is knocking at your door, ಆತನ ಹೃದಯದ ಬಾಗಿಲನ್ನು ಬಡಿಯುತ್ತಾ ಇರುವಾಗ will you give him first place in your heart? ನಿನ್ನ ಹೃದಯದಲ್ಲಿ ಆತನಿಗೆ ಮೊದಲನೇ ಸ್ಥಾನವನ್ನು ಕೊಡುವೆಯಾ? Will you accept him as your Lord and your Savior? ಆತನ ಸ್ವಂತ ರಕ್ಷಕನು ಒಡೆಯನೆಂಬುದಾಗಿ ಸ್ವೀಕಾರ ಮಾಡಿಕೊಳ್ಳುವೆಯಾ? Just close your eyes. ನಿಮ್ಮ ಕಣ್ಣುಗಳನ್ನು ಮುಚ್ಚಿರಿ. Don't look here and there. ಅಲ್ಲಿ ಇಲ್ಲಿ ನೋಡಬೇಡಿರಿ. Just think of this message that you have heard this evening. ಇವತ್ತು ಸಂಜೆ ಕೇಳಿದ ಸಂದೇಶವನ್ನ ಕೇಳಿಸಿಕೊಳ್ಳಿರಿ. The 7 portraits of the Lord Jesus. ಕರ್ತನಾಗಿರುವ ಯೇಸು ಕ್ರಿಸ್ತನ 7 ಚಿತ್ರಣಗಳು. The whole plan and purpose of God for you. ನಿಮಗೋಸ್ಕರವಾಗಿ ದೇವರ ಸಂಪೂರ್ಣವಾದ ಆ ಉದ್ದೇಶ ಮತ್ತು ಸಂಕಲ್ಪಗಳು. He came for you in the manger. ಆತ ನಿಮಗೋಸ್ಕರವಾಗಿ ಗೋದಲಿಯಲ್ಲಿ ಜನಿಸಿ ಬಂದನು. He took your sin upon himself. ನಿಮ್ಮ ಪಾಪವನ್ನು ತನ್ನ ಮೇಲೆ ಹೊತ್ತುಕೊಂಡನು. He died on the cross for you. ನಿಮಗೋಸ್ಕರವಾಗಿ ಕಲ್ವಾರಿ ಶಿಲುಬೆ ಮೇಲೆ ಸತ್ತನು. And today he is knocking at your door. ಇವತ್ತು ಆತನ ಹೃದಯದ ಬಾಗಿಲನ್ನು ತಟ್ಟುತ್ತಾ ಇದ್ದಾನೆ. If you want to join the company of the believers who will be taken up, raptured when Christ comes on the cloud, ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ಮೇಘಗಳಲ್ಲಿ ಬಂದಾಗ ಆತನ ಎತ್ತಲ್ಪಡುವಂತ ವಿಶ್ವಾಸಿಗಳ ಆ ಗುಂಪಿನೊಂದಿಗೆ ನಿಮ್ಮನ್ನು ನೀವು ಗುರುತಿಸಿಕೊಳ್ಳಬೇಕಾದರೆ, will you come to him now? ಈಗ ನೀವು ಆತನ ಬಳಿಗೆ ಬರುವಿರಾ? Will you come to him now? ಆತನ ಬಳಿಗೆ ಈಗ ಬರುವೆಯಾ? Will you say, Lord, I love you? ಕರ್ತನ ನನ್ನನ್ನು ಪ್ರೀತಿ ಮಾಡುತ್ತೇನೆ ಎಂದು ಹೇಳುತ್ತೀಯಾ? Lord, I thank you for your love for me. ಕರ್ತನ ನನಗೋಸ್ಕರವಾಗಿ ನನ್ನನ್ನು ಪ್ರೀತಿ ಮಾಡುತ್ತಾ ಇದ್ದ ಅದಕ್ಕಾಗಿ ನನಗೆ ಸ್ತೋತ್ರ ಎಂಬುದಾಗಿ ಹೇಳುತ್ತೀಯಾ? Today I repent my sin. ನನ್ನ ಪಾಪಗಳಿಗಾಗಿ ಇವತ್ತು ನಾನು ಪಶ್ಚಾತ್ತಾಪ ಪಡುತ್ತೇನೆ. I accept you as my Lord and my Savior. ನನ್ನ ಸ್ವಂತ ರಕ್ಷಕನು ಒಡೆಯನು ನೀನೇ ಎಂಬುದಾಗಿ ಇವತ್ತು ಅಂಗೀಕಾರ ಮಾಡಿಕೊಳ್ಳುತ್ತೇನೆ. Come into my heart. ಕರ್ತನ ಹೃದಯಕ್ಕೆ ಬಾ. Come into my heart, Lord.
ಕರ್ತನ ಹೃದಯದೊಳಕ್ಕೆ ಬಾ, wash my sins, ನನ್ನ ಪಾಪಗಳನ್ನ ತೊಳೆ, make me your child. ನನ್ನನ್ನು ನಿನ್ನ ಮಗುವನ್ನಾಗಿ ಮಾಡು. I come to you as I am, dear Lord. ನಾನು ಹೇಗಿದ್ದನು ಹಾಗೆಯೇ ನಿನ್ನ ಬಳಿಗೆ ಬರುತ್ತೇನೆ ಕರ್ತನೆ. Is there anybody who want to give their life to the Lord Jesus? ಈ ರೀತಿಯಾಗಿ ಯಾರಾದ್ರೂ ತಮ್ಮ ಜೀವಿತವನ್ನ ಕರ್ತನಾಗಿರುವ ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಡಲು ಬಯಸುವುದಾದರೆ Just don't look here and there. ಅಲ್ಲಿ ಇಲ್ಲಿ ನೋಡಬೇಡಿರಿ. Anybody, ಯಾರಾದರೂ I can see your right hand, ನಾನು ನಿಮ್ಮ ಬಲಗೈಯನ್ನು so ನೋಡುತ್ತೇನೆ, that I can pray for you. ನಿಮಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡಬಹುದು. Any brother, any sister, any Yeah. young man, any young girl. ಯಾವುದೇ ಸಹೋದರನು, ಯಾವುದೇ ಸಹೋದರಿಯು, ಯಾವುದೇ ಯವನಸ್ಥನು, ಯಾವುದೇ ಯವನಸ್ಥಳು, Truly, if you want to give your life to the Lord Jesus, ನಿಜವಾಗಿಯೂ ನಿಮ್ಮ ಜೀವಿತವನ್ನ ಕರ್ತನಾಗಿರುವ ಯೇಸು ಕ್ರಿಸ್ತನಿಗೆ ಕೊಡಲು ಬಯಸುವುದಾದರೆ, not because I say, ನಾನು ಹೇಳುತ್ತಾ ಇರುವುದರಿಂದ ಅಲ್ಲ, because God is calling you today, ದೇವರು ಇವತ್ತು ನಿಮ್ಮನ್ನ ಕರೆಯುತ್ತಾ ಇರುವುದರಿಂದ, and you're serious about your life giving to the Lord ನಿಮ್ಮ Jesus. ಜೀವಿತವನ್ನ ಕರ್ತನಾಗಿರುವ ಯೇಸು ಕ್ರಿಸ್ತನಿಗೆ ಕೊಡಬೇಕೆಂಬುದಾಗಿ ನೀವು ಗಂಭೀರವಾಗಿ ಯೋಚಿಸುವುದರಿಂದ, Can I see your right hand? ನಿಮ್ಮ ಬಲಗೈಯನ್ನು ನಾನು ನೋಡಲೇ. Praise God for you, young man. ಯವನಸ್ಥರ ದಿನಗಾಗಿ ದೇವರಿಗೆ Any ಸ್ತೋತ್ರವಾಗಲಿ. young brother, any young sister. ಯಾವುದೇ ಯವನಸ್ಥ ಸಹೋದರ, ಯಾವುದೇ ಯವನಸ್ಥ ಸಹೋದರಿ, Praise God. Praise ದೇವರಿಗೆ God for you. ಸ್ತೋತ್ರವಾಗಲಿ. I can see some hands. ನಾನು ಕೆಲವು ಕೈಗಳನ್ನು ನೋಡುತ್ತೇನೆ. I wish you could stand up at your place, please. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿರುವಾಗ ಯಾರು ಕೈ ಎತ್ತಿದ್ರು ನೀವು ನೀವಿರುವ ಸ್ಥಳದಲ್ಲಿಯೇ ದಯಮಾಡಿ ನಿಂತುಕೊಳ್ಳುವಿರಾ? Will you just stand up at your place? ನೀವಿರುವ ಸ್ಥಳದಲ್ಲಿ ನಿಂತುಕೊಳ್ಳುವಿರಾ? Just stand up there. Don't fear anybody. ಯಾರಿಗೂ ಕೂಡ ಭಯಪಡಬೇಡ್ರಿ, ಆ ಕಡೆ ಈ ಕಡೆ ನೋಡಬೇಡ್ರಿ. ಯಾರೆಲ್ಲ ಕೈಗಳನ್ನು ಎತ್ತಿದ್ರು ನೀವು ದಯಮಾಡಿ ನಿಂತುಕೊಳ್ಳಿರಿ. Praise God for your life, brother. ಸಹೋದರನ ಜೀವಿತಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. Anybody else? ಬೇರೆ ಯಾರಾದರೂ ಇದ್ದೀರೋ? The Lord is calling you. ಕರ್ತನು ನಿಮ್ಮನ್ನು ಕರೆಯುತ್ತಿದ್ದಾನೆ. Any young boy, any young girl? ಯಾವುದೇ ಯವನ ಹುಡುಗನು, ಯಾವುದೇ ಯವನ ಹುಡುಗಿಯಾಗಲಿ, The Lord is calling you. ಕರ್ತನು ನಿನ್ನನ್ನು ಕರೆಯುತ್ತಿದ್ದಾನೆ. Will you say, yes Lord, I want to come? ಹೌದು ಕರ್ತನೆ, ನಾನು ಬರಲಿಕ್ಕೆ ಇಷ್ಟಪಡುತ್ತೇನೆ. Will you respond to him? ಆತನಿಗೆ ಪ್ರತ್ಯುತ್ತರ ಕೊಡುತ್ತೀರಾ? Anybody? ಯಾರಾದರೂ? Before I close in prayer, ಪ್ರಾರ್ಥನೆಯಲ್ಲಿ ನಾನು ಮುಗಿಸುವುದಕ್ಕಿಂತ this ಮುಂಚೆ is your opportunity. ಇದು ನಿಮ್ಮ ಅವಕಾಶ. You can make a decision for the Lord Jesus. ಕರ್ತನಾಗಿರುವ ಯೇಸು ಕ್ರಿಸ್ತನಿಗಾಗಿ ನೀವು ತೀರ್ಮಾನ ಮಾಡಬಹುದು. Because the Bible says, ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತದೆ, if you accept me before men, ಜನರ ಮುಂದೆ ನೀವು ನನ್ನನ್ನು ಸ್ವೀಕಾರ ಮಾಡುವುದಾದರೆ I will receive you before my Father. ನನ್ನ ತಂದೆಯ ಮುಂದೆ ನಿಮ್ಮನ್ನು ನನ್ನವರೆಂದು ನಾನು ಸ್ವೀಕರಿಸಿಕೊಳ್ಳುವೆನು. Anybody else? ಬೇರೆ ಯಾರಾದರೂ? I saw some hands here. ನಾನು ಕೆಲವು ಕೈಗಳನ್ನು ನೋಡಿದೆ ಈ ಕಡೆ. Without any fear, will you stand up at your place? ಯಾವ ಭಯವಿಲ್ಲದೆ ನೀವಿರಂತ ಸ್ಥಳದಲ್ಲಿ ನಿಂತುಕೊಳ್ಳುವಿರಾ? I'll just wait for 1 minute. ನಾನು 1 ನಿಮಿಷ ಕಾಯುತ್ತೇನೆ. Anybody? ಯಾರಾದರೂ? Gracious God and our Father, ಕೃಪಾಪೂರ್ಣನಾಗಿರುವ ದೇವರ ನಮ್ಮ ತಂದೆಯೇ, we want to thank you for your love for us. ನಮಗೋಸ್ಕರವಾಗಿ ನಿನ್ನ ಪ್ರೀತಿ, ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. We just cannot comprehend, dear Lord. ದೇವರೇ, ನಾವು ನಿನ್ನ ಪ್ರೀತಿಯನ್ನು ಊಹಿಸಿಕೊಳ್ಳಲಿಕ್ಕೂ ಸಾಧ್ಯವಿಲ್ಲ. We thank you ನಾವು ನಿನಗೆ ಕೃತಜ್ಞತೆ ಹೇಳುತ್ತೇವೆ. for thy beloved Son, the Lord Jesus. ನಿನ್ನ ಪ್ರಿಯ ಕುಮಾರನಾದಂತ ಕರ್ತನಾಗಿರುವ ಯೇಸು ಕ್ರಿಸ್ತನಿಗಾಗಿ We thank you for your love for us. ನಮಗೋಸ್ಕರವಾಗಿ ನಿನ್ನ ಪ್ರೀತಿ, ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. We pray for this young man who is standing here. ನಿಂತಿರುವಂತೆ ಯವನಸ್ಥನಿಗಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. We thank you because he made a commitment in his life for you, O Lord. ನಿನಗೋಸ್ಕರವಾಗಿ ದಿವಸ ಆತನು ತನ್ನ ಜೀವಿತದಲ್ಲಿ ತೀರ್ಮಾನ ಮಾಡಿದ್ದಾನೆ ಕರ್ತನೆ. Bless him, dear Lord. ಆತನನ್ನು ಆಶೀರ್ವದಿಸು ಪ್ರಿಯ Let ಕರ್ತನೆ. his decisions be true and genuine before you. ಆತನ ಒಂದು ತೀರ್ಮಾನವು ನಿನ್ನ ಮುಂದೆ ಅದು ಯಥಾರ್ಥವಾದದ್ದಾಗಿಯೂ ಅದು ಕರ್ತನ ಸತ್ಯವಾದದ್ದಾಗಿಯೂ There ಇರುವಂತಾಗಿರಲಿ. are so many in this crowd, O Lord. ಈ ಗುಂಪಿನಲ್ಲಿ ಅನೇಕರಿದ್ದಾರೆ ಕರ್ತನೆ. They are maybe fearful in their heart. ಅವರ ಹೃದಯಗಳಲ್ಲಿ ಅವರು ಭಯ ಉಳ್ಳವರಾಗಿರಬಹುದು. Maybe they don't know what to do and how to do. ಏನು ಮಾಡಬೇಕು, ಹೇಗೆ ಮಾಡಬೇಕೆಂಬುದಾಗಿ ಅವರು ಗೊತ್ತಿರದಿರಬಹುದು. But you look into their heart, Lord. ನೀನು ಅವರ ಹೃದಯಗಳನ್ನು ನೋಡು ಕರ್ತನೆ. And before they go to bed, ಅವರು ಹಾಸಿಗೆಗೆ ಹೋಗುವುದಕ್ಕಿಂತ ಮುಂಚೆ, before they go from this place, ಈ ಸ್ಥಳವನ್ನು ಬಿಟ್ಟು ಅವರು ಹೋಗುವುದಕ್ಕಿಂತ ಮುಂಚೆ, Lord, as it is your desire, so is our prayer. Let none of these people will be lost. ಕರ್ತನೆ, ನಿನ್ನ ಸಂಕಲ್ಪವು ನಮ್ಮ ಪ್ರಾರ್ಥನೆಯು ಅದೇ ಆಗಿದೆ. ಯಾರು ಕೂಡ ಒಬ್ಬನಾದರೂ ನಾಶವಾಗಿ ಹೋಗಬಾರದು ದೇವರೇ. May thy blessings be upon each one of us this evening. ಈ ಸಾಯಂಕಾಲ ನಿನ್ನ ಆಶೀರ್ವಾದ ಪ್ರತಿಯೊಬ್ಬರ ಮೇಲೆ ಇರಲಿ. Be it a believer or an unbeliever sitting here. ಕರ್ತನೆ, ಇರುವಂತಹ ವಿಶ್ವಾಸಿಗಳಾಗಿರಲಿ ಅವಿಶ್ವಾಸಿಗಳೇ ಆಗಿರಲಿ, Oh, may we give him, the Lord Jesus, ಅವರಿಗೆ first place, the preeminent place in our lives.
ಅವರು ನಾವೆಲ್ಲರೂ ನಮ್ಮ ಜೀವಿತದಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನಿಗೆ ಮೊದಲನೇ ಸ್ಥಾನವನ್ನ, ಮೊದಲ ಪ್ರಾಶಸ್ತ್ಯವನ್ನ ಕೊಡುವಂತಾಗಲಿ. We thank you for hearing our prayer. ನಮ್ಮ ಪ್ರಾರ್ಥನೆಯನ್ನ ಕೇಳಿದ್ದಕ್ಕಾಗಿ ಸ್ತೋತ್ರ. In the name of our Lord and our Savior Jesus Christ we pray. ನಮ್ಮ ಕರ್ತೃ ರಕ್ಷಕರು ಆಗಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇವೆ. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.